ಆಚರಣೆ ಅಂತ ಆಚರಿಸ್ತಿದ್ದಾರೆ. ಮೊದಲನೇದಾಗಿ ನಾನು ಜಾಸ್ತಿ ಭಾಷಣ ಮಾಡೋಕ್ಕೆ ಹೋಗಲ್ಲ, ಟೈಮಿನ ಸಮಯದ ಅಭಾವ ಇದೆ. ಆದರೂ ಈ ದಿನದ ಮಹತ್ವ ಏನು, ಏನಕ್ಕೆ ಈ ದಿನ ಆಚರಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಮೊದಲನೇದಾಗಿ ಈ ಯಾವುದೇ ಒಂದು ವಿಷಯನ ಯಾವ ಸ್ಥಳದಲ್ಲಿ ನಾವು ಮಾಡ್ತಾಯಿದ್ದೀವಿ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಗ್ರಾಹಕರ ದಿನಾಚರಣೆನ ಒಂದು ಕಾಲೇಜಲ್ಲಿ ಮಾಡ್ತಾಯಿದ್ದೀವಿ. ಸೊ ಯಾಕೆ ಇದರಿಂದ ನಿಮಗೆ ಫಸ್ಟ್ ತಿಳ್ಕೊಂಡು ಬರುತ್ತೆ, ಏನು ಲಾಭ ಇದೆ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಅಲ್ವಾ. ಪ್ರತಿಯೊಂದು ಒಂದು ವಿಷಯಕ್ಕೆ ಒಂದು ಭಾಷಣ ಸುಮ್ಮನೆ ಆಗಬಾರ್ದು. ನಾವು ಕಾಲೇಜಲ್ಲಿದ್ದಾಗ ನಿಮ್ದು ಅದನ್ನು ಕೂತ್ಕೊಂಡು ನಾನು ಅದೇ ಯೋಚನೆ ಮಾಡ್ತೀವಿ. ಇಲ್ಲ ಅರ್ಧಕ್ಕಾದ ಜನ ಲೆಕ್ಕ ಆಗ್ತಾ ಇರ್ತಾರೆ, ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ಒಬ್ಬೊಬ್ಬರು ಮಾತಾಡಿದ್ರು 15 ನಿಮಿಷ ಆದರೆ ಎಷ್ಟೊತ್ತಿಗೆ ಮುಗಿಬೋದು ಅಂತ ಯೋಚನೆ ಮಾಡ್ತಿರ್ತೀವಿ. ನಿಜ ಅಲ್ವಾ? ಯಾಕಂದರೆ ನಾನಂತೂ ಅದೇ ಯೋಚನೆ ಮಾಡ್ತಾಯಿದ್ದೆ. ನಾನು ಲಾಸ್ಟ್ ಕೂತ್ಕೊಂಡಿರ್ತಿದ್ದೆ ಕಾಲೇಜ್ ಟೈಮಲ್ಲಿ, ಲೆಕ್ಕ ಆಗ್ತಾಯಿದ್ದೆ. 1, 2, 3, 5 ಜನ ಇದ್ದಾರೆ. 5 ಜನ 15 ನಿಮಿಷ ಮಾತಾಡಿದ್ರು 1.5 ಗಂಟೆ ಮಾಡ್ತಾರೆ. ಅಷ್ಟೊತ್ತಲ್ಲಿ ನಮ್ಗೆ ಬೋರ್ಡ್ ಬರುತ್ತೆ, ಬೇರೆ ಬೇರೆ ಒಂದು ಪ್ಲ್ಯಾನ್ ಇರುತ್ತೆ, ಹೊರಡೋದು ಅಥವಾ ಬೇರೆ ಕ್ಲಾಸ್ ಬಿಡಬೇಕು, ಟೀಚರ್ ಇರುತ್ತೆ, ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆ ಥರ ಆಗಬಾರ್ದು. ಅದು ಗೊತ್ತಾಗದೆ ಈ ಏಜಿಗೆ ಬಂದಮೇಲೆ, ಆ ಏಜಿಗೆ ಗೊತ್ತಾಗಲ್ಲ. ಅವರು ಆ ಥರ ಮಾಡ್ತಿದ್ವಿ ನಾವು, ಹಾಗಾಗಬಾರ್ದು. ಏನೋ ಒಂದು ವಿಷಯ ಹೇಳ್ತಾರೆ, ಆ ವಿಷಯದಿಂದ ನಮ್ಗೆ ಏನು ಲಾಭ ಇದೆ, ಆ ವಿಷಯ ನಮ್ಗೆ ಏನು ಹೇಳ್ಕೊಡುತ್ತೆ, ಹೊಸ ವಿಷಯನ ತಿಳ್ಕೋಬೇಕು. ಈಗ ಒಂದು ವಸ್ತುವನ್ನು ಖರೀದಿ ಮಾಡೋದು ಗ್ರಾಹಕ ಅಂದಮೇಲೆ ನಾನೊಬ್ಬ ಕಸ್ಟಮರ್. ನನ್ನ ರೈಟ್ಸ್ ಏನು, ನನ್ನ ಲಯಬಿಲಿಟೀಸ್ ಏನು, ವಾಟ್ ದ ಡ್ಯೂಟಿ ಆನ್ ಸೊಸೈಟಿ, ಅದನ್ನು ತಿಳ್ಕೊಳ್ಬೇಕು. ಒಂದು ಸೊಸೈಟಿಯಲ್ಲಿ ನನ್ನ ರೈಟ್ಸ್ ಬಗ್ಗೆ ನಾನು ಮಾತಾಡುವಾಗ ನನ್ನ ಲಯಬಿಲಿಟೀಸ್ ಬಗ್ಗೆ ನಾನು ತಿಳ್ಕೊಳ್ಬೇಕು. ನನ್ನ ಕರ್ತವ್ಯ ಏನು, ನಾನು ಒಂದು ವಸ್ತುವನ್ನು ಖರೀದಿ ಮಾಡೋಕೆ ಹೋದಾಗ ಜಸ್ಟ್ ತಗೊಳ್ತೇನೆ, ಒಂದು ವಸ್ತುವನ್ನು ಖರೀದಿ ಮಾಡ್ತೀನಿ, ಅದನ್ನು ಬೆಲೆ ಕೊಡ್ತೀನಿ ಅಂದಮೇಲೆ ನನಗೆ ಅದ್ರ ಮೇಲೆ ಒಂದು ಅಧಿಕಾರ ಬರುತ್ತೆ. ನಾನು ದುಡ್ಕೊಂಡಿದ್ದೀನಿ, ನಾನು ತಗೊಳ್ತಾ ಇದ್ದೀನಿ ವಸ್ತು. ಆ ವಸ್ತು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಮೆಥಡಲ್ಲಿ ನಾವು ನೋಡೋಣ. ಎಜುಕೇಟೆಡ್ ಆಗಿ ನಾವು ನೋಡ್ತಾ ಇಲ್ಲ. ಈಗ ಅನ್ಯೋ ಎಜುಕೇಟೆಡ್ ಪರ್ಸನ್ಸ್ ಎಲ್ಲ ಏನು ಮಾಡ್ತಾರೆ, ಹಳ್ಳಿ ಸರಗಳನ್ನು ಯಾವ ಥರ ಮಾರಾಟ ಮಾಡ್ತಾರೆ ಅನ್ನೋದನ್ನ ನಮ್ಗೆ ಯೋಚನೆ ಇರಲ್ಲ. ಯಾವುದೋ ಎಕ್ಸ್ಪರ್ಟ್ ಆದರೂ ಕಡಿಮೆ ರೇಟ್ ಸಿಗುತ್ತೆ ಅಂತ ಹೋಗ್ತಾರೆ. ಸಾಮಾನ್ಯವಾಗಿ ನಾವು ಹೇಳ್ತೀವಿ ನೋಡಿ, ಮೊದಲಿನ ಕಾಲದಲ್ಲಿ ಕಿರಾಣಿ ಅಂಗಡಿ ಇತ್ತು. ಆ ಕಿರಾಣಿ ಅಂಗಡಿಯಲ್ಲಿ 100 ಗ್ರಾಮು 200 ಗ್ರಾಮು ಈಗೂ ನಡೆಯುತ್ತೆ. 100 ಗ್ರಾಮ್ 200 ಗ್ರಾಮು ಬೆಳೆ ತಗೊಳ್ಳೋದು ಅದೆಲ್ಲ ಆಗ್ತಿತ್ತು. ನಾನು ಹಳ್ಳಿ ಶಿಸ್ತಿಯನ್ನು ಊರಿಂದ ನಾನು ನೋಡಿದ ಪ್ರಕಾರ ಮದುವೆ ಮಾಡೋದ್ರಿಂದ ಬಂದವರು. ಸೊ ನನಗೆ ಅದ್ರ ಬಗ್ಗೆ ಅರಿವಿದೆ. ಕಾಲ್ಕಲ್ದಿದ್ದಾರೆ, ಈಗ ಉಪ್ಪಿಟ್ಟು ಮಾಡಬೇಕು ಅಂತ ಬೆಳೆ ತಗೊಳ್ಳೋದು. ಅಂಗಡಿಯವರು ಯಾವ ಕಲಿಗಳು ಅಂತ ನಮ್ಗೆ ಗೊತ್ತಿರಲ್ಲ, ಲೂಸ್ ಕೊಡ್ತಿಲ್ಲ. ಇವೆಲ್ಲ ಹೋಗಿದೆ, ಮಾಲ್ ಬಂದಿದೆ. ಮಾಲಲ್ಲಿ ಫ್ರೆಶ್ ಎಲ್ಲ ಫ್ರೆಶ್, ಫ್ರೆಶ್ ಎಲ್ಲ ಫ್ರೆಶ್, ಡಿಮಾಂಡ್ ಕಡಿಮೆ ರೇಟಲ್ಲಿ ನಮಗೆ ಪ್ರಾಡಕ್ಟ್ ಕೊಡ್ತಿದ್ದಾರೆ ಅಲ್ವಾ. ಅದು ಹೇಗೆ ಕೊಡ್ತಿದ್ದಾರೆ ಅಂತ ನಾವು ನೋಡೋಣ. ಕೊಡ್ತೇವೆ, ಏನೇನು ಬೇಕು ಬರ್ತೀವಿ, ಗ್ರೋಸರಿ ಎಲ್ಲ ತಗೋತಾರೆ, ಬಿಲ್ ಮಾಡ್ತೀವಿ, ಬರ್ತೀವಿ. ಸೊ ಬೇರೆ ಕಂಪೇರ್ ಮಾಡಿದ್ರೆ ಇವರು ಕಡಿಮೆ ರೇಟಿಗೆ ನಮಗೆ ಪ್ರಾಡಕ್ಟ್ನ ಕೊಡ್ತಿದ್ದಾರೆ. ಅದು ಹೇಗೆ ಕೊಡ್ತಿದ್ದಾರೆ? ಪ್ರತಿಯೊಬ್ಬರು ಯಾರು ಒಂದು ಬಿಸ್ನೆಸ್ ಹೇಳಿದ ಮೇಲೆ ಲಾಭ ಇಲ್ಲದೆ ನಮಗೆ ಯಾವುದೇ ವಸ್ತುವನ್ನು ಮಾರಲ್ಲ. ಅದು ಎಜುಕೇಟೆಡ್ ಆಗಿ ನಾವು ತಗೊಂಡಿರ್ಬೇಕು ಅಲ್ವಾ. ಲಾಭ ಇಲ್ಲದೆ ಮಾತ್ರ ಆ ವಸ್ತು ಮಾರ್ತಾರೆ. ಲಾಭ ಇದೆ ಅಷ್ಟೇ ಮಾಡ್ತಾರೆ, ಕಡಿಮೆ ಲಾಭ ಕೊಡ್ತೇವೆ. ನಮಗೆ A ಕ್ಲಾಸ್, B ಕ್ಲಾಸ್, C ಕ್ಲಾಸ್. ನಾವು ಇಂಡಿಯಾದಲ್ಲಿ C ಕ್ಲಾಸ್ ಪ್ರಾಡಕ್ಟ್ನೇ ಮಾಡ್ತಾ ಇದ್ದೀವಿ, ನಾವು C ಕ್ಲಾಸ್ ಪ್ರಾಡಕ್ಟ್ನೇ ತಗೋತಾ ಇದ್ದೀವಿ. ಕಡಿಮೆ ರೇಟಿಗೆ C ಕ್ಯಾಟಗರಿ ಪ್ರಾಡಕ್ಟ್ನ ಪ್ಯಾಕೆಟ್ ಮಾಡಿ ಅಥವಾ ಲೇಬಲ್ ಹಾಕಿ ಕೊಡ್ತಾ ಇದ್ದಾರೆ, ನಾವು ತಗೊಳ್ತಾ ಇದ್ದೀವಿ. ಅದನ್ನ ಯಾರು ಕ್ವಶನ್ ಮಾಡ್ತಾ ಇಲ್ಲ. ಇದರಿಂದ ನಮ್ಗೆ ಗೊತ್ತಾಗ್ತಿಲ್ಲ, ನಮ್ಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇದೆ. ಈಗ ರೀಸೆಂಟ್ ಒಂದು 15 ನಿಮಿಷ ಮುಂಚೆ ನಾವು ಮಾತಾಡ್ತೀವಿ. ಇವಾಗ ಡೆಲಿವರಿ ಎಲ್ಲ ಸೀಸನ್ಗೆ ಆಗ್ತಾ ಇದೆ, ನಾರ್ಮಲ್ ಡೆಲಿವರಿ ಆಗ್ತಾ ಇದೆ. ಏನಕ್ಕೆ? ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿದೆ. ಪೇನ್ ತಗೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ. ಮಂತ್ಲಿ ಹೆಣ್ಮಕ್ಳು ತುಂಬ ಪವರ್ ತೋರಿಸ್ತಿದ್ದಾರೆ. ಸೊ ಫುಡ್ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಖರೀದಿಸಿದಾಗ ಅದರ ಬೆಲೆ ಹೇಗಿದೆ ಅಂತ ನೋಡ್ಕೊಳ್ತೀವೋ ಹಾಗೆ ಅದನ್ನ ಯಾರು ಕಡಿಮೆ
ಪದಾರ್ಥವನ್ನು ಮಾರ್ತಿದ್ದಾರೆ ಅನ್ನುವಾಗ ಅದನ್ನ ಪ್ರೊವೈಡ್ ಮಾಡಿ ಕ್ವಶನ್ ಮಾಡಿ ಸಂಬಂಧಪಟ್ಟ ಗ್ರಾಹಕರ ವೇದಿಕೆಗೆ ಅದನ್ನ ಕೂಡಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಮರೆಯಬಾರದು ನಾವು. ಪ್ರತಿಯೊಂದು ನೋಡ್ಬೋದು ಎಲ್ಲ ಪಾನಿಪುರಿಗಳು ಜಾಸ್ತಿ ಇದೆ ಎಲ್ಲಿ ಕೊಡ್ತಾರೆ ನಾವು ಆಲೂಗಡ್ಡೆನ. ಅವ್ರಿಗೆ ಆಲೂಗಡ್ಡೆಯಲ್ಲಿ ಈ ವೆದರಲ್ಲಿ 7 ದಿನಕ್ಕೆ ಆಲೂಗಡ್ಡೆ ಇರಲ್ಲ, ಮೊಳಕೆ. ಸೊ ಅದನ್ನ ತಿನ್ನಬಾರ್ದು ಉಳ್ಕೊಂಡು ಅವರು ಅದೇ ಬೇಯಿಸ್ತಾರೆ, ಯಾವುದನ್ನ ಬೇಯಿಸ್ತಾರೆ ಅದನ್ನೇ ತಗೊಂಡು ಮಾಡ್ತಾರೆ. ಬಟ್ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಟೇಸ್ಟ್ ನಾಲ್ಗೆ ಚಪ್ಪಲ ಅದನ್ನೇ ಕಂಟ್ರೋಲ್ ಮಾಡ್ಕೋಬೇಕು. ನೋಡ್ಬೇಕು ನಾವು ತಿನ್ನುವಾಗ ನಾವು ತಿನ್ನೋ ಪ್ರಾಡಕ್ಟ್ ಸರಿಯಾಗಿದೆಯಾ, ಗುಣಮಟ್ಟದಾಗಿದೆಯಾ, ಅದರಿಂದ ನನ್ನ ಹೆಲ್ತ್ಗೆ ಏನಾಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಎಲ್ಲ ಯೋಚನೆ ಮಾಡಿಕೊಂಡು ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎಲ್ಲದನ್ನು ಯೋಚನೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೊಡ್ತಾರೆ, ಕೊಡ್ತಾರೆ. ಸೊ ಇನ್ನೂ ಸಮಯ ಜಾಸ್ತಿ ಮಾಡೋಕ್ಕೆ ಒಳ್ಳೆಯದಾಗಿ ನೀವು ನಿಮ್ಮ ನಿಮ್ಮ ಕೈಯಲ್ಲಿದೆ. ಈ ಅವಕಾಶ ಕೊಟ್ಟ ಕನ್ನಡ ನಡೆಸ್ಕೊಂಡು ಒಳ್ಳೆಯದು ಧನ್ಯವಾದ ಭಾಗವಹಿಸ್ತೀನಿ. ಸಮಯದ ಮಹತ್ವ ಹಾಗೂ ಗ್ರಾಹಕರ ಹರಿವಿನಲ್ಲಿ ತಿಳಿಸಿಕೊಟ್ಟಂತಹ ಗೌರವಾನ್ವಿತ 2ನೇ ಅಪರ ಸಿವಿಲ್ ನ್ಯಾಯಾಧೀಶರಿಗೆ ಧನ್ಯವಾದಗಳು. ಸಮಯದ ಅಭಾವಗಳು ತಮ್ಮ ಅತ್ಯಮೂಲ್ಯ ಸಮಯ ಹಾಗೂ ಮಾರ್ಗದರ್ಶನ ನೀಡಿದಂತ ಕುಂದಾಪುರ ಸರ್ ಅವರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಇಲ್ಲಿ ನೆರೆದಿರುವಂತಹ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳು. ಸೊ ನಾವು ಇಂದು ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಾವು ಯಾಕೆ ಇವತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ಹೇಳಿದ್ರೆ, ಯಾಕಂದ್ರೆ 1986 ಅಲ್ಲಿ ರಾಷ್ಟ್ರೀಯ ಗ್ರಾಹಕ ಹಕ್ಕು ಕಾಯ್ದೆ ಎಂದು ಅಂಗೀಕಾರ ಆಗಿ ಡಿಸೆಂಬರ್ 24 ಕಾಯ್ದೆ ಅಂಗೀಕಾರವಾಗಿ ಜಾರಿಗೆ ಬಂತು. ಆ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಸೊ ಈ ಪ್ರತಿ ವರ್ಷ ಒಂದು ಧ್ಯೇಯವನ್ನು ನಮಗೆ ಭಾರತ ಸರ್ಕಾರದಿಂದ ಕೊಡ್ತಾರೆ. ಈ 2025ನೇ ಇಸ್ವಿಯಲ್ಲಿ ನಮಗೆ ಕೊಟ್ಟಿರುವಂತಹ ಧ್ಯೇಯ ಎಫಿಷಿಯನ್ಸಿ ಅಂಡ್ ಸ್ಪೀಡಿ ಡಿಸ್ಪೋಸಲ್ ಥ್ರೂ ಡಿಜಿಟಲ್ ಜಸ್ಟಿಸ್, ಅಂದ್ರೆ ಡಿಜಿಟಲ್ ನ್ಯಾಯದ ಮೂಲಕ ಸಮರ್ಥ ಹಾಗೂ ತ್ವರಿತ ನಿರ್ಣಯ, ಪ್ರಕರಣಗಳ ಸಮರ್ಥ ಹಾಗೂ ತ್ವರಿತ ನಿರ್ಣಯ. ಈ ಹಿಂದೆ ನಮಗೆ ಗೊತ್ತಿರುವಂತಾನೆ ಯಾವುದೇ ಒಂದು ಪ್ರಕರಣವನ್ನು ನಾವು ದೂರ ದಾಖಲಿಸಕ್ಕೆ ನಾವು ಖುದ್ದಾಗಿ ನ್ಯಾಯಾಲಯಕ್ಕಾಗಿ ಅಥವಾ ಒಂದು ನಮ್ಮ ಪೊಲೀಸ್ ಸ್ಟೇಷನ್ಗಾಗಿ ಗ್ರಾಹಕ ದೂರು ದಾಖಲಿಸಬೇಕಾದ್ರೆ ನಮ್ಮ ಗ್ರಾಹಕ ಇದಕ್ಕಾಗಿ ಹೋಗಬೇಕಿತ್ತು. ಆದ್ರೆ ಈ ಡಿಜಿಟಲ್ ಇವಾಗ ಏನು ಈ ಜಾಗೃತಿ ಅಂತ ಒಂದು ಈ ಜನವರಿ 1, 2025 ಈ ಜಾಗೃತಿ ಅಂತ ಹೇಳಿ ವೇದಿಕೆ ಏನು ಬಂದಿದೆ, ಈ ವೇದಿಕೆ ಮೂಲಕ ನಾವು ಪ್ರತಿಯೊಂದು ದೂರುಗಳ ಗ್ರಾಹಕ ರಕ್ಷಣೆಗೆ ಸಂಬಂಧಪಟ್ಟಂತೆ ಗ್ರಾಹಕರ ರಕ್ಷಣೆಗೆ ಸಂಬಂಧಪಟ್ಟಂತ ಎಲ್ಲಾ ದೂರುಗಳನ್ನ ನಾವು ಆನ್ಲೈನ್ ಅಂದ್ರೆ ವರ್ಚುವಲ್ ಮೂಲಕ ಅಂದ್ರೆ ಡಿಜಿಟಲ್ ರೂಪದಲ್ಲಿ ನಾವು ಆನ್ಲೈನ್ ಮೂಲಕನೇ ನಾವು ದೂರು ಕೊಡ್ತಾ ಇದ್ವಿ. ಇದರಿಂದ ಏನ್ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ, ಈಗ ಎಲ್ಲೋ ಕೂತು ಈಗ ನಾವು ದೂರು ಕೊಡ್ಬೋದು, ಸಮಯದ ಉಳಿತಾಯ ಆಗ್ತದೆ. ಜೊತೆಗೆ ಇದು ಅನಾವಶ್ಯಕ ಪೇಪರ್ಲೆಸ್ ಅಂದ್ರೆ ಪೇಪರ್ಲೆಸ್ ಇದಕ್ಕೆ ನಮಗೆ ಅನುಕೂಲ ಆಗ್ತದೆ. ಅಂದ್ರೆ ಕಾಗದರಹಿತ ಪ್ರಕ್ರಿಯೆಗೆ ಅನುಕೂಲ ಆಗ್ತಾ ಇದೆ. ಹಾಗೆ ಅದೇ ರೀತಿ ತ್ವರಿತವಾಗಿ ಪ್ರಕರಣಗಳ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಹಾಗೆ ಆನ್ಲೈನ್ ವಿಚಾರಣೆಗೂ ಸಹ ಅನುಕೂಲ ಆಗ್ತದೆ. ಇದರಿಂದ ನಾವು ದೂರ ಪ್ರದೇಶದಲ್ಲಿ ಪ್ರಯಾಣ ಮಾಡುವಂತಹ ಇದು ಕೂಡ ನಮಗೆ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಅವಕಾಶಗಳು ನಮಗೆ ಈ ಡಿಜಿಟಲ್ ಇದೆ. ಹಾಗಾಗಿ ಈಗ ನಾವು ಗ್ರಾಹಕರಾಗಿ ನಮ್ಮ ಜವಾಬ್ದಾರಿಗಳು ಕೂಡ ಸಾಕಷ್ಟು ಇದೆ. ನಾವು ಯಾವುದೇ ಒಂದು ಗುಣಮಟ್ಟದ ವಸ್ತುವನ್ನು ನಾವು ಪರ್ಚೇಸ್ ಮಾಡುವಂತ ಹಕ್ಕು ನಮಗಿದೆ. ಅಂದ್ರೆ ಪ್ರತಿಯೊಂದು ವಸ್ತು ಕೂಡ ನಮಗೆ ಏನು ಯಾವ ವ್ಯಕ್ತಿಗೆ ಅದು ಉತ್ತಮವಾಗಿರುತ್ತೋ ಅಥವಾ ಸುರಕ್ಷತೆಯಿಂದ ಕೊಡುತ್ತೋ ಅಂತಹ ವಸ್ತುಗಳನ್ನ ತೆಗೆದುಕೊಳ್ಳುವಂತ ಹಕ್ಕು ಪ್ರತಿಯೊಬ್ಬ ಗ್ರಾಹಕರಿಗೂ ಇದೆ. ಈಗ ಮಾಹಿತಿ ಪಡೆಯುವ ಪ್ರತಿಯೊಂದು ವಸ್ತುವಿನ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು ಕೂಡ ಇದೆ. ಅದೇ ರೀತಿ ಆಯ್ಕೆ ಮಾಡುವಂತ ಹಕ್ಕು ಕೂಡ ಗ್ರಾಹಕರಿಗಿದೆ. ಹಾಗೆ ಅವನ
ಅದರಂತೆ ಪರಿಹಾರ ಪಡೆಯುವ ಹಕ್ಕು ಕೂಡ ಗ್ರಾಹಕರಿದೆ. ಸೊ ಇಂದು ನ್ಯಾಯ ಇದು ಡಿಜಿಟಲ್ ಮೂಲಕ ನಾವು ನ್ಯಾಯವನ್ನು ಸುಲಭ ಹಾಗೂ ಬಹುಭಾಷೀಯ ಬಳಕೆದಾರರ ಸ್ನೇಹಿಯಾಗಿ ನಾವು ನಮಗೆ ಅನುಕೂಲ ಮಾಡ್ತಾ ಇದ್ದೇವೆ ಡಿಜಿಟಲ್ ಇಂದ. ಸೊ ಈ ಡಿಜಿಟಲ್ ನಮಗೆ ಈಗ ಇಷ್ಟೊಂದು ಅನುಕೂಲ ಮಾಡಿದ್ರು ಏನಿದ್ರ ಮುಂದಿನ ತೊಡಕುಗಳನ್ನು ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ, ಈಗ ಎಲ್ಲರೂ ಡಿಜಿಟಲ್ ಆನ್ಲೈನ್ ಅಲ್ಲಿ ದುಡ್ಡು ದಾಖಲಿಸ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಡಿಜಿಟಲ್ ಆನ್ಲೈನ್ ಈ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಮಾಡ್ಬೇಕಂದ್ರೆ ಅದು ಸಾಕ್ಷರತೆ ಇರಬೇಕು ಅವರಿಗೆ. ಸೊ ಮೂಲಭೂತ ಸೌಕರ್ಯ ಇರಬೇಕು. ಅದೇ ರೀತಿ ಕೆಲವೊಂದು ಬಾರಿ ಸೈಬರ್ ಸುರಕ್ಷತೆ ನೋಡ್ಬೇಕಾಗುತ್ತೆ. ಈ ಎಲ್ಲಾ ಸುರಕ್ಷತೆಯನ್ನು ಮೀರಿ ಇನ್ನು ಸಾಕಷ್ಟು ಅನುಕೂಲಗಳನ್ನು ಕೂಡ ನಮಗೆ ಡಿಜಿಟಲ್ ನ್ಯಾಯಾಲಯ ಮೂಲಕ ನಮಗೆ ಏನು ಈ ಪ್ರಕರಣಗಳ ಇತ್ಯರ್ಥ ಆಗಲು ಸಾಕಷ್ಟು ಅನುಕೂಲ ಆಗಿದೆ. ಇದಕ್ಕೆ ನಾವು ಇನ್ನ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಜನರಿಗೆ ಜಾಗೃತಿಯನ್ನು ಈ ಡಿಜಿಟಲ್ ಮೂಲಕ ಪ್ರಕರಣಗಳ ಇತ್ಯರ್ಥ ಆಗ್ತಾ ಇದೆ. ಆನ್ಲೈನ್ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇರೋ ಪ್ರದೇಶದಿಂದಲೇ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡ್ಕೋಬಹುದು ಅಂತ ಹೇಳಿದ್ರು. ಸೊ ನೀವು ಅವರಿಗೆ ತರಬೇತಿ, ಜಾಗೃತಿ, ಅರಿವು ಅದನ್ನು ಮೂಡಿಸೋದ್ರ ಮೂಲಕ ಅವರು ಸಾಕಷ್ಟು ಸಾಕ್ಷರತರಾಗಿ ಒಂದು ಜವಾಬ್ದಾರಿತ ಗ್ರಾಹಕನಾಗಿ, ಸೊ ಅವನ ಏನು ಹಕ್ಕು ಬಾಧ್ಯತೆಗಳಿದಾವೆ, ಏನು ಸುಸ್ಥಿರ ಭವಿಷ್ಯಕ್ಕಾಗಿ ಅವ್ರು ಯಾವ ರೀತಿ ನಾವು ಎಲ್ಲ ಸೇರಿ ಒಂದು ಅರಿವು ಮೂಡಿಸಿ ಗ್ರಾಹಕರಲ್ಲಿ ಒಂದು ಉತ್ತಮ ರೀತಿಯಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಆಯ್ಕೆಗಳಿಗೆ ಅವರ ಏನು ಸಾಮೂಹಿಕ ಆಯ್ಕೆಯ ಶಕ್ತಿಗೆ ನಾವು ರಕ್ಷಿಸಿದ್ರೆ, ಅಥವಾ ಅವರು ನಮ್ಗೆ ಅವ್ರಿಗೆ ಎಲ್ಲಿ ಸಮಸ್ಯೆ ಆದಾಗ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಈ ಗ್ರಾಹಕ ದಿನಾಚರಣೆ ಒಂದು ಅರ್ಥಪೂರ್ಣ ಆಗುತ್ತೆ. ಸೊ ಗ್ರಾಹಕ ಹಕ್ಕು ಬಗ್ಗೆ ಜಾಗೃತಿ ಮೂಡಿಸೋಣ. ನ್ಯಾಯಯುತವಾಗಿ ನಡೆಯುವಂತಹ ವ್ಯಾಪಾರ ಪದ್ಧತಿಗಳನ್ನ ನಾವೆಲ್ಲರೂ ಸೇರಿ ಬೆಂಬಲಿಸೋಣ ಅಂತ ಹೇಳಿ ತಿಳಿಸ್ತಾ ಇಲ್ಲಿ ಇಷ್ಟು ನಮ್ಮನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಡಿಜಿಟಲ್ ಆನ್ಲೈನ್ ಮೂಲಕ ಗ್ರಾಹಕ ಮೋಸ ಹೋಗಿದರೆ ಯಾವ ರೀತಿ ಗ್ರಾಹಕನ ಹಕ್ಕು ಪಡೆಯಬಹುದು, ಅದಕ್ಕೆ ಯಾವ ರೀತಿ ಹೋರಾಡಬಹುದು ಎಂಬ ಬಗ್ಗೆ ನಮಗೆ ತಿಳುವಳಿಕೆ ನೀಡಿದ ಮೇಡಮ್ಗೆ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಬೆಂಗಳೂರು ದಕ್ಷಿಣ ಶ್ರೀಮತಿ ರೇಣುಕಾ ದೇಶಪಾಂಡೆ ಅವರು ಮಾತನಾಡಬೇಕೆಂದು ಕೇಳಬಹುದು. ಗ್ರಾಹಕರ ವೇದಿಕೆ ಯಾವಾಗಿಂದ ಇದು ಶುರುವಾಯಿತು, ಇದನ್ನ ಆಚರಣೆ ನಾವು ಯಾಕೆ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಏನಿದೆ, ಇದ್ರದ್ದು ನಮ್ಮ ಗ್ರಾಹಕರ ಹಿತರಕ್ಷಣೆ ಕಾಯ್ದೆ ಸಲುವಾಗಿ ಇದನ್ನ ಹಿಂದೆ ನೀವು ನೋಡ್ತಿರ್ತೀರಿ, ಬಾಟಲ್ ಸಿಸ್ಟಮ್ ಅಂತಿತ್ತು. ನಾವು ಒಂದು ಅಕ್ಕಿ ಕೊಟ್ರೆ ಅವ್ರು ನಮ್ಗೆ ಬ್ಯಾಳೆ ಕೊಡ್ತಿದ್ರು, ಇನ್ನೊಂದು ಏನೋ ಎಕ್ಸ್ಚೇಂಜ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಅವಾಗ ನಮ್ಗೇನು ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಾವು ದುಡ್ಡು ಕೊಟ್ಟು ಅದನ್ನ ಪಡ್ಕೊಳ್ತಾ ಇದ್ವಿ. ಅವಾಗ ಏನಾಯ್ತು, ಅವಾಗ ವ್ಯತ್ಯಾಸಗಳು ಬರ್ತಾ ಇತ್ತು. ನಾವು ಕೊಡೋದ್ರಾಗ ಅವ್ರು ತೂಕ ಕಡಿಮೆ ಮಾಡೋದು, ಹಿಂದೆಲ್ಲ ನೀವು ಹೊರಗಡೆ ನೋಡಿರ್ತೀರಿ, ತೂಕ ಮಾಡುವಾಗ ಹಿಂದ್ಗಡೆ ನೀವು ಹುಣಸೆಹಣ್ಣು ಅಂತೀವಿ, ಹುಣಸೆಹಣ್ಣು ಹಚ್ಬಿಟ್ಟು ತೂಕ ಕಡಿಮೆ ಮಾಡ್ತಿದ್ರು. ನಾವೆಲ್ಲ ಸಣ್ಣದಂತೆ ಆ ಥರ ನಮಗೆ ಅನ್ಯಾಯ ಮಾಡ್ತಾ ಇದ್ರು ಅವರು. ಇದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಎಷ್ಟು ನೀವು ಅಳತೆಗಳು ನೋಡ್ತಿರ್ತೀರ, ಅದರಲ್ಲೂ ವ್ಯತ್ಯಾಸ ಮಾಡ್ತಿರ್ತಾರೆ. ಇದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಇದಕ್ಕೊಂದು ನ್ಯಾಯ ಪಂಚಾಯತಿ ಮಾಡ್ಬೇಕು. ಅವಾಗ ನ್ಯಾಯ ಪಂಚಾಯತಿ ಇರ್ತಿತ್ತು. ಆ ನ್ಯಾಯ ಪಂಚಾಯತಿ ಆದ್ಮೇಲೆ ಈಗ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಅಂತ ಬಂದಿದೆ. ಯಾವಾಗ ಬಂದಿದ್ದು ಕಾಯ್ದೆ? 1984 ಕಾಯ್ದೆ ಬಂತು. ಇದು ರಾಷ್ಟ್ರೀಯ ಯಾವ ಕಡೆಯಿಂದ ಆಯ್ತು ಅಂದ್ರೆ, ಇದು ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಆಚರಿಸಬೇಕಂತ ಹೇಳಿ ನಮ್ಮಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿ ಅವತ್ತಿನ ದಿನ ನಮ್ಮ ರಾಷ್ಟ್ರಪತಿ ಅವರು ಇದನ್ನ ಅಂಗೀಕಾರ ಮಾಡಿದ್ಮೇಲೆ ಇದನ್ನ ನಾವು ರೂಢಿಗತ ಮಾಡಿಕೊಂಡ್ವಿ. ಅವಾಗಿಂದ ಕೋರ್ಟ್ ಸ್ಟಾರ್ಟ್ ಆಯ್ತು. ಯಾವಾಗ 1987ರಿಂದ ಏಪ್ರಿಲ್ 15ರಿಂದ ಇದು ಸ್ಟಾರ್ಟ್ ಆಯ್ತು. ಎಲ್ಲಿ ಕನ್ಸ್ಯೂಮರ್ ವೇದಿಕೆ ಅಂತ ಇತ್ತು, ಈಗ ಆಯೋಗ ಅಂತ ಬಂದಿದೆ. ಇವೆಲ್ಲ ಏನು, ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಗ್ರಾಹಕರಿಗೆ ಅನ್ಯಾಯ ಆಗಬಾರ್ದು, ಸರ್ಕಾರ ಕೊಟ್ಟಂತ ಸವಲತ್ತುಗಳು ದುರುಪಯೋಗ ಆಗಬಾರ್ದು. ಹಿಂದೆ ಏನ್ ಹೇಳ್ತಿದ್ವಿ, ವ್ಯಾಪಾರಸ್ಥರೇ ಗ್ರಾಹಕರೇ ಎಚ್ಚರ ಅಂತ ಹೇಳ್ತಿದ್ರು. ಇವತ್ತಿನ ಏನ್ ಹೇಳ್ತಾರ, ವ್ಯಾಪಾರಿಗಳೇ ಎಚ್ಚರ ಅಂತ ಹೇಳ್ತೀವಿ. ಯಾಕ ಅಷ್ಟೊಂದು ಸವಲತ್ತುಗಳನ್ನ ಗ್ರಾಹಕರಿಗೆ ಕೊಟ್ಟಿದ್ದಾರೆ. ಅದು ಏನ್ ಸವಲತ್ತುಗಳು? ಇವತ್ತಿನ ರಾಷ್ಟ್ರೀಯ ದಿನ ಯಾಕೆ ಆಚರಣೆ ಮಾಡಿರ್ತಾರ? ಯಾಕಂದ್ರೆ ಅವ್ರಿಗೊಂದು ಹಕ್ಕುಗಳನ್ನು ಕೊಡೋಣ ಮಾಡಲಾಗಿದೆ. ಅವೇನ್ ಹಕ್ಕುಗಳು ನೀವು ನೋಡಿರ್ತೀರಿ. ನಾವು ಸೀರಿಯಲ್ ದಾವ ಮಾಡುವಾಗ ನಾವೆಲ್ಲ ಸುಮ್ಮನೆ ಆಡೋ ಭಾಷೆಯಲ್ಲಿ ಮಾತಾಡ್ತೀವಿ. ಏನು ಇದು ನನ್ನ ಹಕ್ಕು, ನನ್ನ ತಂದೆಯಿಂದ ನನಗೆ ಆಸ್ತಿ ಬರ್ತದ. ಹಕ್ಕು ಅಂತ ಯಾವಾಗ ಯೂಸ್ ಮಾಡ್ತೀವಿ? ಅದು ಜನ್ಮಸಿದ್ಧ ಹಕ್ಕು. ನಾವು ಯಾರೇ ಕೇಳ್ಬೇಕು, ಇದು ನಮ್ಮ ಹಕ್ಕನ ಆಸ್ತಿ ನನಗೆ ಬಂದೇ ಬರ್ತದ. ಯಾವ ಕಾಯ್ದೆ ಕಾನೂನು ಬೇಡ, ಅದನ್ನ ನಾವು ಅದನ್ನ ತಿಳ್ಕೊಂಡಿವಿ. ಯಾಕಂದ್ರೆ ಅದು ರೂಢಿಗತವಾಗಿ ಬಂದಿರೋದು. ಅದೇ ತರ ಇದು ಗ್ರಾಹಕರ ಹಕ್ಕುಗಳು. ಯಾವ ಹಕ್ಕುಗಳು? ಮಾಹಿತಿ ಹಕ್ಕು,
ಅದು ಹೆಚ್ಚಿನ ಬೆಲೆ ಮಾಡ್ತಾರ, ಅದನ್ನ ಹೆಚ್ಚಿನ ಬೆಲೆ ಕೊಟ್ಟು ತಗೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಅದು ನಿಮ್ಮ ಹಾಕೋ, ನೀವು ಕೇಳಬೇಕು. ಅದನ್ನ ಮಾಹಿತಿ ಹಾಕೋದ್ರೆ ನಾವು ಕೇಳಬೇಕು, ನೀವು ಯಾಕೆ ಬೆಲೆ ಜಾಸ್ತಿ ಮಾಡಿದ್ದೀರಿ, ಅದನ್ನ ನೀವು ಎಲ್ಲಿ ಹೋಗ್ಬೇಕಾಗ ಅಂದು ಅದಕ್ಕೊಂದು ವೇದಿಕೆ ಮಾಡಿದ್ದಾರೆ, ಅದಕ್ಕೊಂದು ಕಮಿಷನ್ ಮಾಡಿದ್ದಾರೆ. ಅದು ಗ್ರಾಹಕರ ಆಯೋಗ ಅಂತ ಹೇಳಿ ಎಲ್ಲಾ ಜಿಲ್ಲೆಗಳಿಗೆ ಒಂದೊಂದು ಗ್ರಾಹಕರ ಆಯೋಗ ಮಾಡಿದ್ದಾರೆ. ಇದರ ವೈಶಿಷ್ಟ್ಯಗಳೇನು, ಇದರಿಂದ ನಮ್ಗೆ ಏನ್ ಪಡ್ಕೋಬಹುದು? ಈಗ ನಾವು ಕೋರ್ಟಿಗೆ ಹೋದ್ರೆ ಗೊತ್ತಾಗ, ಸಾಮಾನ್ಯ ಕೋರ್ಟಿಗೆ ವರ್ಷಾಂಗಣ ನಡೀತದೆ, ನಮ್ಗೆ ಅದ್ರ ವ್ಯವಹಾರ ಬೇಡ ಅಂತ ನಾವು ದೂರ ಸರ್ಕೊಳ್ತೀವಿ. ಆದ್ರೆ ಗ್ರಾಹಕರ ಆಯೋಗದಲ್ಲಿ ಏನಿದೆ, 90 ದಿನದಲ್ಲಿ ಕೇಸ್ ಮುಗಿಸ್ಬೇಕು. ಯಾಕಂದ್ರೆ ಇದು ವೈಶಿಷ್ಟ್ಯ ಆಗಿದೆ. ಏನಂದ್ರೆ ಗ್ರಾಹಕರಿಗೆ ಶೀಘ್ರವಾಗಿ ನ್ಯಾಯ ಸಿಗಬೇಕು. ಅವ್ರು ನ್ಯಾಯ ಸಿಗುತ್ತೆ, ನಾವು ಯಾರ ಹತ್ರ ಹೋಗ್ಬೇಕು ಮತ್ತೆ ಲಾಯರ್ ಹತ್ರ ಹೋಗ್ಬೇಕು. ಅಂದ್ರೆ ಲಾಯರ್ ಹತ್ರ ನಾವು ಹೋಗ್ಬಾರ್ದು ಅಂತಲ್ಲ, ಇದರಲ್ಲಿ ಒಂದು ಅವಕಾಶ ಮಾಡ್ಕೊಡ್ತಾರೆ. ಪಾರ್ಟಿ ಪರ್ಸನ್ ಅಂದ್ರೆ ನಾವೇ ಡೈರೆಕ್ಟ್ ಆಗಿ ಹೋಗಿ ನಾವು ದೂರನ್ನು ಸಲ್ಲಿಸಬಹುದು. ಯಾವ ತರ ಸಲ್ಲಿಸಬೇಕು, ನಾವು ಯಾವ ತರ ಫೀಸ್ ಕಟ್ಟಬೇಕು, ಫೀಸ್ ಎಲ್ಲ ಕಡಿಮೆ ಇರ್ತದೆ. ಈಗ ನಾವು ಕೋರ್ಟ್ಗೆ ಹೋದ್ರೆ, ಸಾಮಾನ್ಯವಾಗಿ ನ್ಯಾಯಾಲಯಕ್ಕೆ ಹೋದ್ರೆ ಕೋರ್ಟ್ ಫೀಸ್ ಜಾಸ್ತಿ ಇರ್ತದೆ, ನಮ್ಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವಾಗ ನಾವು ಕೋರ್ಟ್ ಕಟ್ಟಿ ಹೋಗ್ತಾ ನಮ್ಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಇರ್ತದೆ. ಅದು ಇಲ್ಲಿ ನಾವು ಕೋರ್ಟ್ ಫೀಸು ತುಂಬಾ ಕಡಿಮೆ ಇದೆ. 50 ಲಕ್ಷ ತನಕ ಏನಿರ್ತದ ಅದು ಜಿಲ್ಲಾ ಗ್ರಾಹಕ ಆಯೋಗ ಬರ್ತದೆ. 50 ಲಕ್ಷದಿಂದ ಅದೊಂದು ಫೀಸ್ ಶೆಡ್ಯೂಲ್ ಇದೆ. ಅದರಲ್ಲಿ ಇಷ್ಟಿದ್ರೆ ಇಲ್ಲಿ ಜಿಲ್ಲಾಕ್ಕೆ ಹೋಗ್ಬೇಕು ಅಂತ ಇದೆ. 2 ಕೋಟಿ ಮೇಲೆ ಇಟ್ಟು 10 ಕೋಟಿ ಒಳಗಿದ್ರೆ ನಾವು ರಾಜ್ಯ ಆಗೋಕೆ ಹೋಗ್ಬೋದು, 10 ಕೋಟಿ ಮೇಲೆ ಇದ್ರೆ ರಾಷ್ಟ್ರೀಯ ಆಗೋಕೆ ಹೋಗ್ಬೋದು. ಇದೇ ತರ ಅದರಲ್ಲಿ ಅದೇ ತರ ಫೀಸನ್ನು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ನೀವೇನ್ ಮಾಡ್ಬೇಕು, ನಾವೇ ಡೈರೆಕ್ಟ್ ಹೋಗ್ಬೇಕಾ ಅಥವಾ ಲಾಯರ್ ಹೋಗ್ಬೇಕಾ, ಅಥವಾ ಇಲ್ಲಿ ಇವರು ಗ್ರಾಹಕರ ಪರಿಷತ್ ಅಂತಿದೆ, ಅವರು ನಿಮ್ಗೆ ಅಂದ್ರೆ ಗ್ರಾಮ ಪಂಚಾಯತ್ ಯಾವ ತರ ಇರುತ್ತೆ ಆ ತರ ಇವರು ಮಾಡ್ಕೊಂಡಿದ್ದಾರೆ. ಅದನ್ನೇನಂದ್ರೆ ನೀವು ಅಲ್ಲಿ ಕ್ಲಬ್ಗಳು ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ನೀವು ನಿಮ್ಮ ಮಾಹಿತಿಯನ್ನು ಕೊಟ್ರೆ ಅವರು ನಿಮಗೆ ನ್ಯಾಯವಾಗಿ ಎಲ್ಲಿ ಹೋಗ್ಬೇಕಂತ ನಿಮ್ಗೆ ಒಂದು ಮಾಹಿತಿ ಕೊಡ್ತಾರೆ. ಅದನ್ನು ಯಾವ ಮೂಲಕ ಹೋಗ್ಬೇಕಂದ್ರೆ ಕೆಲವು ಸರ್ಕಾರನೇ ನಿಗದಿಪಡಿಸಿದೆ. ಏನಂತ ಹೇಳಿ, ಗ್ರಾಹಕರ ವೇದಿಕೆ, ಗ್ರಾಹಕರ ಪಂಚಾಯತಿ, ಇದು ಇವ್ರದ್ದು ಮ್ಯಾಗ್ಝಿನ್ ಇದೆ. ನಾ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಸ್ಟಾರ್ಟಿಂಗ್, ಅದನ್ನ ನಾನು ಮತ್ತೆ ಇಲ್ಲಿ ಡಾಕ್ಟರ್ ಮಂಜುನಾಥ ಅಂತ ಅವರು ಇದು ಸಂಸ್ಥೆ ಸ್ಥಾಪಕರು. ಅವರು ನಾವು 2 ದಿವಸ ಇಲ್ಲಿ ಬಂದಿದ್ದೆ. ನಾನು ಅವರು ನನಗೆ ಸ್ಪೀಚ್ ಮಾಡ್ಲಿಕ್ಕೆ ಅಧ್ಯಕ್ಷರು ನಾನು ಇಲ್ಲಿ ಬಂದಿದ್ದೆ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೂ ಬಂದಿದ್ದೆ, ಗ್ರಾಹಕರ ದಿನಾಚರಣೆಗೂ ಬಂದಿದ್ದೆ. ಬಂದಿದೆ. ಅವ್ರ ಪಾಪ ಅವರು ಡಾಕ್ಟರ್ ತುಂಬಾ ಅವರು ಈವನ್ ನಾವು ಹೇಳ್ತೀವಿ, ನಮಗೆಲ್ಲ ನೀವು ಹೇಳ್ತೀವಿ, ನನಗೆ ಸ್ಟಾಫ್ ಹೇಳಿದ್ರು ನಮ್ಮ ಕೆಲಸ 10 ನಿಮಿಷ ಅವ್ರ ಭಾಷಣ ಮುಗಿಲಿ ಇವ್ರ ಭಾಷಣ ಮುಗಿಲ್ಲ ಅಲ್ಲ. ಇವ್ರು ಡಾಕ್ಟರ್ ಆದ್ರೂ ನ್ಯಾಯ ಸಿಗ್ಬೇಕಂತ ಹೇಳಿ ಅವರು ಒಂದು ಪತ್ರಿಕೆಯನ್ನು ಮಾಡಿ ಗ್ರಾಹಕರದ್ದು ಒಂದು ಇದು ಮಾಡಿಕೊಂಡು, ಗ್ರಾಹಕರ ಪಂಚಾಯತ್ ಅಂತ ಒಂದು ಏನಿದೆ ಅವರು ಅದನ್ನ ಮಾಡಿಬಿಟ್ಟು ಎಲ್ಲರಿಗೂ ಸಾರ್ವಜನಿಕ ಹಂಚ್ತಾ ಇದ್ರು. ಅವರು ಡಾಕ್ಟರ್ ಆದ್ರೂ ಡಾಕ್ಟರ್ ವೃತ್ತಿ ಮುಗಿಸ್ಕೊಂಡು ಮತ್ತೆ ಈ ಸಂಸ್ಥೆಯನ್ನ ನೋಡ್ಕೊಂಡು ಆದ್ರೂ ಗ್ರಾಹಕರ ಬಗ್ಗೆ ಅವರು ಒಲವು ತೋರಿಸಿದ್ರು. ಯಾಕಂದ್ರೆ ಅದೊಂದು ಸಮಾಜ ಸೇವೆ. ಈಗ ನಾವೆಲ್ಲರೂ ಇವರೆಲ್ಲರಿಗೂ ವೇದಿಕೆ ಮೇಲೆ ಬಂದರೆ, ವೇದಿಕೆ ಮೇಲೆ ಬರ್ಲಿಕ್ಕೆ ಹಿಂದಿನ ಎಷ್ಟು ಜನ ನಾವು ಶ್ರಮಿಸ್ತೀವಿ, ಯಾಕೆ ಶ್ರಮಿಸ್ತೀವಿ ಏನಂದ್ರೆ 4 ಜನಕ್ಕೆ ಅದನ್ನ ಕಾಯ್ದೆ ಉಪಯೋಗ ಆಗಲಿ, ಆ ಶ್ರಮ ನಿಮ್ಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಶ್ರಮ ವಹಿಸಿರ್ತಾರೆ. ಈ ಡಾಕ್ಟರ್ ಅಷ್ಟೇ ಇವ್ರ ಪಾಪ ತುಂಬಾ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಗ್ರಾಹಕರ ಆಯೋಗಕ್ಕೆ ಮತ್ತೆ ಈ ಸಂಸ್ಥೆಗೆ. ಅವ್ರನ್ನ ನೆನೆಸ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಆದ್ರೂ ಈಗ ಏನೋ ಒಂದು ನೆನಪಾಯ್ತು. ಅವ್ರ ಡಾಕ್ಟರ್ ಪಾಪ ಅವರು ತುಂಬಾ ಕಳಕಳಿಯಿಂದ ಕೆಲಸ ಮಾಡೋರು. ಅವ್ರ ಬಗ್ಗೆ ಅವ್ರಿಗೆ ನಾವೊಂದು ಗೌರವವನ್ನು ಸಲ್ಲಿಸಲಿಕ್ಕೆ ಅವರು ಮತ್ತೆ ಹೇಳಿದ್ದಾರೆ. ಇದೇ ಒಂದು ಅವ್ರ ನೆನಪಿನಾರ್ಥವಾಗಿ ಈ ಸಲ ಗ್ರಾಹಕರ ದಿನಾಚರಣೆ ಆಚರಣೆ ಮಾಡಿ ಅಂತ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅವ್ರ ನೆನಪಿಗೆ ಆಗಿರೋದು ಪಾಪ ಅವರು ದುಃಖ ಇಲ್ಲ ಅಂತ ಹೇಳಿದ್ರಿಲ್ಲ. ಅವ್ರ ಕೆಲಸ ನೀವು ವಹಿಸ್ಕೊಂಡು ಇವತ್ತಿನ ದಿನ ಅವ್ರ ಮಗ ವಹಿಸ್ಕೊಂಡು ಅದನ್ನೆಲ್ಲ ಮಾಡ್ತಿದ್ದಾರೆ. ನಾವು ಸಂತೋಷ ಪಡ್ಬೇಕು. ಅದನ್ನ ಇಷ್ಟೆಲ್ಲ ಅವರು ದುಃಖದಲ್ಲಿ ಇದ್ದು ಸಹಿತ ಗ್ರಾಹಕರ ದಿನಾಚರಣೆ ಯಾರು ಮಾಡ್ತಿದ್ದಾರೆ ಅವ್ರ ತಂಗಿನ ನೆನಪಿನಾರ್ಥವಾಗಿ ಮಾಡ್ತಿದ್ದಾರೆ. ಅದನ್ನ ನೀವೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ನೀವು ಗ್ರಾಹಕರ ಬಗ್ಗೆ ಏನೇನು ಅರಿವಿದೆ, ಯಾವ ರೀತಿ ನಾವು ಪಡ್ಕೋಬಹುದು. ಈಗ ಅವ್ರು ಡಿಜಿಟಲ್ ಬಗ್ಗೆ ಹೇಳಿದ್ರು, ಡಿಜಿಟಲ್ ಬಗ್ಗೆ ನಾವು ಹೇಳ್ಬೋದು. ಫಸ್ಟ್ ಗ್ರಾಹಕರ ಬಗ್ಗೆ ನಿಮ್ಗೆ ಅರಿವಿಲ್ಲ ಅಂದ್ರೆ ಡಿಜಿಟಲ್ ಬಹಳ ಫಾಸ್ಟ್ ಇದ್ದಾರೆ. ಅಲ್ಲಿವರೆಗೆ ನಾವು ಯಾರು ತಲುಪಿಲ್ಲ. ಇಲ್ಲಿ ರಾಮನಗರದವರು, ರಾಮನಗರ ಜಿಲ್ಲಾದವರು, ತಾಲೂಕದವರು ಅಲ್ಲಿವರೆಗೆ ಹೋಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೋರ್ಟ್ ಒಬ್ಬರೇ 6 ವರ್ಷ ಆಯ್ತು 2019ರಲ್ಲಿ. ಇವತ್ತಿರೋರು ಕೇಸ್ಗಳಿಲ್ಲ. ನಾನು ಹೇಳಿದ್ರೆ ನಮ್ಗೆ ತುಂಬಾ ಮುಜುಗರ ಆಗ್ತದೆ. ಯಾಕಂದ್ರೆ ನಿಮ್ಮಲ್ಲಿ ಅರಿವಿಲ್ಲ. ನಿಮಗೆ ಅಲ್ಲೇ ಆಗ್ತಾ ಇದೆ, ಅಲ್ಲೇ ಆದ್ರೂ ನೀವು ಸಹಿಸ್ಕೊಂತೀರಿ, ಉದಾಸೀನ ಮಾಡ್ತೀರಿ, ಅದ್ರ ಬಗ್ಗೆ ಕೇಳಿಲ್ಲ. ಆಮೇಲೆ ನೀವೇನಂದ್ರೆ ಹೋಗಿ ಬಿಡು, ನಾವ್ ಯಾಕೆ ಹೋಗ್ಬೇಕು, ಕೋರ್ಟ್ ಎಷ್ಟು ದಿನ ಆಗೋಗ್ತದೆ ಏನು ಅಂತ ಉದಾಸೀನ ಮಾಡಿ ನೀವು ಕೋರ್ಟಿಗೆ ಬಂದಿದ್ದೀರಿ. ಇದು ಜಿಲ್ಲಾ ಗ್ರಾಹಕರ ಆಯೋಗ ಯಾಕೆ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಜಿಲ್ಲೆಗೆ ಸಂಬಂಧಪಟ್ಟ ಯಾವುದೇ ನಮ್ಗೆ ನಾವು ಹೇಳಿದ್ರೆ ನಮಗೆ ಮಾಹಿತಿ ಹಕ್ಕು ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ, ರೋಡ್ ಸರಿ ಮಾಡಬೇಕು, ಮಾಡಂಗಿಲ್ಲ, ನೀವು ಕೇಳಂಗಿಲ್ಲ. ನಿಮ್ಮ ಹಕ್ಕದು ನೀವು ಕೇಳಂಗಿಲ್ಲ. ಆಮೇಲೆ ಎಜುಕೇಶನ್ ಇದ್ರೆ ಶಿಕ್ಷಣ ಹಕ್ಕು ಅಂತಿದೆ. ಶಿಕ್ಷಣ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಎಲ್ಲೆಲ್ಲಿ ನೀವು ಏನಾದ್ರು ರೇಟ್ ಜಾಸ್ತಿ ಹಾಕಿದ್ರೆ ಅಥವಾ ಬೆಲೆಗಿಂತ ನಾವು ಒಂದು ನಿಗದಿಪಡಿಸಿರ್ತಾರೆ, ಆ ಬೆಲೆಗಿಂತ ಜಾಸ್ತಿ ಕೊಟ್ಟು ತಗೋಬಾರ್ದು. ನೀವೇನ್ ಮಾಡ್ತೀರಿ, ಆ ಟೈಮ್ಗೆ ಅದು ಯಾರು ಯೋಚನೆ ಮಾಡಿ ನಮ್ಗೆ ಅದು ಬೇಕು ತಗೊಂಡ್ಬಂದ್ಬಿಡ್ತಾರೆ. ಜಾಸ್ತಿ ಬೆಲೆ ಆದ್ರೂ ಪರವಾಗಿಲ್ಲ.
ಆಮೇಲೆ ಕಂಡೀಷನ್ ಹಾಕ್ತಾರೆ, ಒಂದು ತಗೊಂಡ್ರೆ ಒಂದು ಕೊಡ್ತೀವಿ ಅಂತ. ಅದು ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಇನ್ನೇನು ಮತ್ತೆ ನಾವು ಯಾವುದೇ ಒಂದು ಏನಾದ್ರು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಕೆಲವು ಒಪ್ಪಂದಗಳು ಮಾಡ್ಕೊಂತಾರೆ ಅವರು. ಆಮೇಲೆ ಬಿ ಮಾಡ್ಲಿಕ್ಕೆ ಹೋಗ್ತೀವಿ, ನಮ್ಗೆ ಏನು ಬೇಕಾಗಿರೋದು ಒಂದೇ ಐಟಮ್ ಬೇಕಾಗಿರ್ತದೆ, ಆದ್ರೆ ನಾವೆಲ್ಲ ಐಟಮ್ ಇಟ್ಕೊಂಡು ಬರ್ತೀವಿ. ಅದೊಂದು ಗಿಮಿಕ್ಸ್. ಏನಂದ್ರೆ ಒಂದೇ ಕಡೆ ಎಲ್ಲ ಸುಮ್ಮನೆ ನಾವೇನು ಮಾಡ್ತೀವಿ, ನಮ್ಮ ಮನೆಗೆ ಬೇಕು ಬೇಡ ಎಲ್ಲಾನು ಎತ್ಕೊಂಡು ಬಂದ್ಬಿಡ್ತೀವಿ. ಇದರಿಂದ ನಮಗೇನಾಗ್ತದೆ, ಗ್ರಾಹಕರಿಗೆ ಅನ್ಯಾಯ ಆಗ್ತದೆ, ನಮ್ಗೆ ಖರ್ಚಾಗ್ತದೆ. ಆ ಖರ್ಚು ಮಾಡಬಾರ್ದ್ರೆ ನಾವು ಯೋಚನೆ ಮಾಡಬೇಕು, ನಮ್ಗೆ ಏನು ಅವಶ್ಯಕತೆ ಇದೆ, ಆ ಮಾಲ್ ಹೋದ್ರೆ ನಮ್ಗೆ ಏನು ಬೇಕು. ಈಗ ಹಬ್ಬ ಅಂತ ಬರ್ತದೆ, ಒಂದು ತಗೊಂಡ್ರೆ 2 ಫ್ರೀ ಅಂತ ಹೇಳ್ಬಿಟ್ಟು, ಒಂದು ತಗೊಂಡ್ರೆ 1 ಫ್ರೀ ಅಂತ ಹೇಳ್ತಾರೆ. ಅದನ್ನ ಏನ್ ಮಾಡ್ಬೇಕು ನಾವು, ಒಂದು ಫ್ರೀ ಅಂದ್ರೆ ಫಸ್ಟ್ ಅದಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿ ಮಾಲ್ ಅದು ಕ್ವಾಲಿಟಿ ಇದೆನಾ, ಅದು ಗುಣಮಟ್ಟದ್ದು ಇದೆನಾ ನಾವು ನೋಡೋಂಗಿಲ್ಲ. ಅವರು ಡೇಟ್ ಮಾರಾಗಿದ್ದ ಕೊಟ್ಟಿರ್ಬೋದು, ಏನಾದ್ರು ಕೊಟ್ಟಿರ್ಬೋದು, ನಾವು ಅದನ್ನ ಗುಣಮಟ್ಟ ನಾವು ನೋಡೋಂಗಿಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ, ಸರ್ಕಾರದಲ್ಲೂ ನಿಗದಿ ಮಾಡಿರ್ತಾರೆ ISI ಮಾಡಿ. ಆಮೇಲೆ ಫುಡ್ಡಿಗೆ ಒಂದು ಇದು ಮಾಡಿದ್ದಾರೆ, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಇರಬೇಕು, ಎಷ್ಟೆಷ್ಟು ಇರ್ಬೇಕು, ಅದನ್ನ ಯಾವ್ದು ನಾವು ನೋಡೋಂಗಿಲ್ಲ. ಸೀದಾ ಹೋಗ್ತೀವಿ, ನಾವು ತಗೊಂಡ್ ಬರ್ತೀವಿ. ಇದು ಗ್ರಾಹಕರಿಗೆ ಅವ್ರ ಬಗ್ಗೆ ಮಾಹಿತಿ, ಹಬ್ಬಗಳ ಬಗ್ಗೆ ಮಾಹಿತಿ ಇಲ್ಲ. ನಾವು ಏನೇ ಬೇಕಾದ್ರೆ ತಗೊಂಡ್ ಬರ್ತೀವಿ. ಅದು ಯಾರಿಗೆ ನಮ್ಗೆ ಲಾಭ ಆಗ್ತದ, ಮರ್ಚೆಂಟ್ಗೆ ಲಾಭ ಆಗ್ತದೆ, ವ್ಯಾಪಾರಸ್ಥರಿಗೆ ಲಾಸ್ ಆಗ್ತದೆ ನಮ್ಗೆ. ಅದು ಯಾರಿಗೆ, ಗ್ರಾಹಕರಿಗೆ. ಅದನ್ನ ನಷ್ಟ ನಾವು ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಇದು ನಾವು ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಈ ಹಕ್ಕುಗಳು ಏನೇನು ನಿಮ್ಗೆ ಕೋಟಿಗಳಲ್ಲಿ ಏನು ನಮ್ಗೆ ಸಿಗ್ತದ, ನಮ್ಗೆ ಏನಾದ್ರು ಸಿಗಲು ಸಾಧ್ಯತೆ ಇದೆ. ಅದರಲ್ಲಿ ಏನು ವೈಶಿಷ್ಟ್ಯಗಳಿವೆ ಅಂದ್ರೆ, ನೀವು ಡೈರೆಕ್ಟ್ ಆಗಿ ವೈಯಕ್ತಿಕವಾಗಿ ಬಂದು ದೂರನ್ನು ಸಲ್ಲಿಸಬಹುದು. ಈಗ ಹಿಂದೆ ನಾವೇ ಕೋರ್ಟ್ಗೆ ಹೋಗಿ ವಿಚಾರ ಮಾಡಿ ಎಲ್ಲ ಮಾಡಿ ಫೈಲ್ ಮಾಡುವಂತ ಸಂದರ್ಭ ಇತ್ತು. ಇವತ್ತು ಏನು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಏನಂದ್ರೆ ಈ ಜಾಗೃತಿ ಮನೆ ಕೂತಲ್ಲೇ ಎಲ್ಲಾದ್ರೂ ಫೈಲ್ ಮಾಡಬಹುದು, ಮನೆಯಲ್ಲೇ ಎಲ್ಲ ಮಾಡಬಹುದು. ಈವನ್ ಎವಿಡೆನ್ಸ್ ಆರ್ಗ್ಯುಮೆಂಟ್ ಎಲ್ಲ ಮನೆಯಲ್ಲೇ ಮಾಡಬಹುದು. ಯಾಕಂದ್ರೆ ಈಗೆಲ್ಲ ಇಬ್ಬರು ದುಡಿಯೋದ್ರಿಂದ ಅವ್ರಿಗೆ ಎಲ್ಲಿ ಹೋಗ್ಲಿಕ್ಕೆ ಸಮಯ ಇರೋದಿಲ್ಲ. ಈಗೆಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ತೀವಿ ನಾವು, ಯಾವ ಕೆಲವರು ಶಾಪಿಗೆ ಹೋಗಂಗಿಲ್ಲ. ಈಗ ಆನ್ಲೈನ್ ಮಾಡಿದ್ರೆ ನೀವು ಯಾವ್ದು ಕೇಳಿದ್ರೆ ಅವ್ರು ಯಾವ್ದು ಕೊಟ್ಬಿಡ್ತಾರೆ. ಅವಾಗ ನಾವು ಅದನ್ನ ಜಾಗ್ರತೆಯಾಗಿ ನೋಡ್ಕೊಂಡು ಹೇಗಿಗಳು ಹೋಗಿಗಳು ಅದು ಮಾಡಬಾರ್ದು. ನಾವೇನ್ ಕೇಳಿದ್ರೆ ಪ್ರಾಡಕ್ಟ್ ಅದೇ ಕೊಡ್ಬೇಕು. ಅದು ಏನು ಕಾಸ್ಟ್ ಇರ್ತದೆ ಅಷ್ಟೇ ಕಾಸ್ಟ್ ನಾವು ಕೊಡ್ಬೇಕು. ಇದು ಕೊಡೋದ್ರಿಂದ ನಿಮಗೆ ಗ್ರಾಹಕರಿಗೆ ಹಕ್ಕುಗಳನ್ನ ಸ್ಥಾಪನೆ ಮಾಡಿದಂಗೆ ಆಗ್ತದೆ. ನೀವು ಅದನ್ನ ತಿಳ್ಕೊಂಡು ಅದನ್ನ ತಗೊಳ್ಳಿಕ್ಕೆ ಅವಕಾಶಗಳಿರ್ತದೆ. ಇಲ್ಲಿ ಮತ್ತೇನು, ನಿಮ್ಮ ಗ್ರಾಹಕರಿಗೆ ಏನ್ ಬೆನಿಫಿಟ್ ಅದ ಇಲ್ಲಿ ಆಯೋಗದಲ್ಲಿ ಅಂದ್ರೆ 90 ದಿನದೊಳಗೆ ಕೇಸ್ ಪ್ರಕರಣ ಮುಗಿಬೇಕು. ಇದನ್ನ ತ್ವರಿತವಾಗಿ ಯಾಕೆ ಮಾಡ್ತಾರೆ ಅಂದ್ರೆ ಗ್ರಾಹಕರಿಗೆ ಬೇಗ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ. ಈಗ ಅಪೋಸಿಟ್ ಅದರ್ ಸೈಡ್ ಇರ್ತಾರೆ, ಅವ್ರಿಗೆ ಏನು ಕೋರ್ಟ್ ಬಂದ್ರೆ ವರ್ಷಗಟ್ಟಲೆ ನಡೀತದೆ. ಇನ್ನು ಅದರ್ ಸೈಡ್ ಬರಬೇಕು, ಅವ್ರು ಫೈಲ್ ಮಾಡಬೇಕು, ಅಬ್ಜೆಕ್ಷನ್ ಆಗಿಲ್ಲ, ಏನಿಲ್ಲ. ಅವ್ರಿಗೆ 45 ದಿನನೇ ಕೊಟ್ಟಿರೋದು ಅಪೋಸಿಟ್ ಅವರಿಗೆ. 40 ದಿನ ಅವ್ರಿಗೆ ತಕರಾರು ಹಾಕ್ತಾ ಇದ್ರೆ ಅವ್ರ ರೈಟ್ಸ್ ಮುಗೀತು. ಅವ್ರಿಗೆ ಮತ್ತೆ ಎಲ್ಲಿ ಸುಪ್ರೀಂ ಕೋರ್ಟ್ ರೈಟ್ಸ್ ಇಲ್ಲ ಅವ್ರಿಗೆ ಹಾಕ್ಲಿಕ್ಕೆ, ತಕರಾರು ಹಾಕ್ಲಿಕ್ಕೆ. ಇದೇನು ಬೆನಿಫಿಟ್ ಯಾರಿಗೆ, ಗ್ರಾಹಕರಿಗೆ. ಇದನ್ನ ಯಾಕೆ ಮಾಡಿದಾರ, ನಿಮ್ಗೆ ಗ್ರಾಹಕರಿಗೆ ನ್ಯಾಯ ಸಿಗಲಿ. ಗ್ರಾಹಕರಿಗೆ ಅನ್ಯಾಯ ಆಗ್ತದ, ವ್ಯಾಪಾರಸ್ಥರಿಗಿಂತ ಗ್ರಾಹಕರಿಗೆ ಅನ್ಯಾಯ ಆಗ್ತದೆ. ಎಲ್ಲಾ ವ್ಯವಹಾರದಲ್ಲೂ ಅನ್ಯಾಯ ಆಗ್ತದ. ಈವನ್ ನೀವು ಬಸ್ಸಿಗೆ ಹೋದ್ರು ₹1 ಚೇಂಜ್ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ, ₹1 ನೀವು 10 ಜನ ಕಸ್ಟಮರ್ ಹೋದ್ರೆ ₹10 ಕಂಡಕ್ಟರ್ ಬರ್ತದೆ. ಹೌದಾ? ಈಗ ನಿಮಗೇನಾಯ್ತು, ಒಬ್ಬೊಬ್ಬರಿಗೆ ₹1 ಲಾಸ್, ₹10 ನಿಮ್ಗೆ ₹1 ಓದ್ಬೇಕು ನಾವು. ಅದೇ ತರ ನೀವು ಸಪೋಸ್ ನೀವೇನಾದ್ರೂ ಸಪೋಸ್ ₹1 ಚೇಂಜ್ ಕೊಡಿದ್ರೆ ನೀವು ಬಸ್ಸಲ್ಲಿ ಹತ್ತಿಸ್ಕೊಂತಾರ ಅಥವಾ ಎಲ್ಲಾದ್ರೂ ಟಿಕೆಟ್ ಕೊಡ್ತಾರ, ಕೊಡಂಗಿಲ್ಲ. ಯಾಕಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ, ₹1 ವ್ಯಾಲ್ಯೂ ಇದೆ. ಆದ್ರೆ ನಾವು ₹1 ವ್ಯಾಲ್ಯೂ ಕೊಡಂಗಿಲ್ಲ. ಯಾಕೆ ಹೋಗಿಬಿಡು 10 ಶಾಪ್ ಹೋದ್ರೆ ₹10 ಯಾರು ಕೊಟ್ಟು ಕಸ್ಟಮರ್ ಕೊಡೋದು, ಗ್ರಾಹಕರು. ಇದು ಆಮೇಲೆ 99, 950 ಆ ತರ ಮಾಡ್ತಾರೆ ಸರ್ಕಾರ. ಯಾಕೆ ಮಾಡ್ತಾರೆ, ನೀವು ಯಾವತ್ತಾದ್ರೂ ವಿಚಾರ ಮಾಡಿದ್ದೀರಾ? ನಾವು ₹1 ಅವ್ರು ಬಿಟ್ಟು ಬರ್ತೀವಿ, 3 ಜನರು ₹100 ಲಾಭ ಆಗುತ್ತೆ ಅವರಿಗೆ. ಈ ಲಾಭ ಯಾರು ಮಾಡ್ಕೊಳ್ಲಿಕ್ಕಾರ, ಗ್ರಾಹಕರು ಮಾಡ್ತೀವಿ. ಯಾರು ಮಾಡಿಕೊಳ್ಬೇಕಾರ ಅದು ಅವರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ₹1 ಅದನ್ನು ಪಡ್ಕೋಬೇಕು, ಹಿಂದೆ ಪಡ್ಕೋಬೇಕು. ಚಿಲ್ಲರ ಅಭಾವ ಅಂತ ಗೊತ್ತು, ಅದು ಸರ್ಕಾರ ನಿಗದಿಪಡಿಸಿದೆ. ಯಾಕೆ ನಿಗದಿಪಡಿಸಿದ್ರ ಬಗ್ಗೆ ಯಾರು ಸರಿಯಾದ ವಿಚಾರ ನಾವು ಮಾಡಂಗಿಲ್ಲ. ಇದು ನಮ್ಮ ಹಕ್ಕು. ನಾವು ₹1 ಚಿಲ್ಲರ ನಾವು ಬಿಡಬಾರ್ದು. ಯಾವಾಗ ಚಿಲ್ಲರ ಅಭಾವ ಅಂದ್ರೆ ನೀವು ಕೇಳ್ಬೋದು, ಯಾಕೆ 300 ಮಾಡಿ, ಯಾಕೆ ಮಾಡಂಗಿಲ್ಲ? 299 ನೀವು ಚಪ್ಪಲ್ ಶಾಪ್ ಹೋಗೋದು 399, ಎಲ್ಲಿ ಹೋಗಿ 299 ಇರ್ತಾವ. ಯಾಕಿರ್ತಾವ ಅಂದ್ರೆ ಒಂದು ಲಾಭ ಅವ್ರಿಗೆ ಬರಲ್ಲ, ಮರ್ಚೆಂಟ್ಗೆ ಲಾಭ ಮಾಡ್ತಾರೆ. ನಾನು ಹೇಳ್ತೇನೆ ಸರ್ಕಾರ ಅಭಾವ ಬರುತ್ತಿಲ್ಲ, ಬಟ್ ಚಿಲ್ಲರ ಅಭಾವ ಇರೋದ್ರಿಂದ ಗ್ರಾಹಕರಿಗೆ ಅನ್ಯಾಯ ಅಂತ ನಾನು ನನ್ನ ಅಭಿಪ್ರಾಯ ಹೇಳ್ತಿದ್ದೀನಿ. ಅದೇ ತರ ಯಾವುದೇ ಇಲ್ಲಿ ನಾವು ಹೆಚ್ಚಿನ ದುಡ್ಡು ಕೊಟ್ಟು ನಾವು ತಗೋಬಾರದು. ಇದು ಗ್ರಾಹಕರ ಉದ್ದೇಶ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಅದನ್ನ ಲಾಭಗಳನ್ನು ನಾವು ಪಡ್ಕೋಬೇಕು. ಗ್ರಾಹಕರ ಲಾಭ ಪಡ್ಕೊಂಡಾಗ ಮಾತ್ರ ನಮ್ಮ ಗ್ರಾಹಕರ ಆಯೋಗಗಳು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು, ಜಿಲ್ಲಾ ಒಂದಿರ್ತದೆ, ಮತ್ತೆ ಸ್ಟೇಟ್ ಒಂದಿರ್ತದೆ, ರಾಷ್ಟ್ರಕ್ಕೆ ಒಂದಿರ್ತದೆ. ಇಲ್ಲೇನಂದ್ರೆ 50 ಲಕ್ಷ ರೂಪಾಯಿ ಇದ್ರೆ ಜಿಲ್ಲಾ ಬರ್ತದೆ, 50 ಲಕ್ಷದಿಂದ 2 ಕೋಟಿವರೆಗಿದ್ರೆ ರಾಜ್ಯ ಮಟ್ಟಕ್ಕೆ ಬರುತ್ತೆ. ಅಂದ್ರೆ ನೀವು ನಿಮ್ಮ ಹಣದ ವ್ಯಾಪ್ತಿ, ಹಣದ ಲಿಮಿಟ್ ನೋಡ್ಕೊಂಡು
ಅದೇ ತರ 2 ಕೋಟಿಯಿಂದ 10 ಕೋಟಿವರೆಗೆ ರಾಷ್ಟ್ರ ಮಟ್ಟದಲ್ಲಿ ಡೈರೆಕ್ಟ್ ರಾಷ್ಟ್ರಕ್ಕೆ ಹೋಗೋದು, ನಿಮಗೆ ಫೈಲ್ ಮಾಡೋದಿಲ್ಲ. ಇದೇ ತರ ಎಷ್ಟೊಂದಿದೆ ಅದರಲ್ಲಿ, ಅದನ್ನ ನಾವು ತಿಳ್ಕೊಂಡಾಗ ಮಾತ್ರ. ಈಗ ಎಷ್ಟೊಂದ್ರೆ 1 ಕೋಟಿ ಅಂತಂದ್ರೆ ಜಿಲ್ಲಾವಾರು ಫೈಲ್ ಮಾಡ್ಬೋದು, ಮಾಡಿ ಬರೋದಿಲ್ಲ. ಮತ್ತೆ ರಾಜ್ಯಕ್ಕೆ ಹೋಗೋದು, ನಾವು ಅಲ್ಲೇ ನಾವು ಫೈಲ್ ಮಾಡೋದು ಕೇಸಿನ ವ್ಯಾಪ್ತಿ. ಅದು ಜುಡಿಷನ್ ಅಂತ, ಜುಡಿಷನ್ ಏನು ಬರ್ತದೆ ನಾವು ಅಲ್ಲೇ ಫೈಲ್ ಮಾಡಬೇಕಾಗ್ತದೆ. ಆಮೇಲೆ ಇದಕ್ಕೆ ಎಷ್ಟು ಲಿಮಿಟೇಷನ್ ಕೊಟ್ಟಾರೆ, ನಾವು ಕೇಸ್ ಫೈಲ್ ಮಾಡಬೇಕು 10 ವರ್ಷ ಆಯ್ತು 20 ವರ್ಷ ನೆನ್ಪ್ ಮಾಡ್ಕೊಂಡು ನಾವು ಕೇಸ್ ಹಾಕೊಂಡಿಲ್ಲ, 2 ವರ್ಷ ಲಿಮಿಟೇಷನ್ ಇರೋದು. 2 ವರ್ಷ ನಮ್ಗೆ ಏನಾದ್ರು ತೊಂದರೆ ಆದ್ರೆ ಈಗ ನಿಮ್ಮೊಂದು ವಾರಂಟಿ ಕೊಟ್ಟಿರ್ತಾರೆ. ಏನೋ ವಸ್ತು ತಗೊಂತೀರಿ, ಈಗ ಮಿಕ್ಸಿ ತಗೊಂತೀರಿ, ವಾಷಿಂಗ್ ಮಿಷಿನ್ ತಗೊಂತೀರಿ, ಬಟ್ ಏನೋ ಒಂದು ವಸ್ತು ಖರೀದಿ ಮಾಡ್ತೀರಿ, ಅದಕ್ಕೊಂದು ವಾರಂಟಿ ಪೀರಿಯಡ್ ಅಂತ ಕೊಡ್ತಾರೆ. 10 ವರ್ಷ ಗ್ಯಾರಂಟಿ ಕೊಡ್ತೀವಿ. ಮೋಟರ್ ಹೋದ್ರೆ 10 ವರ್ಷಕ್ಕೆ ಹೋದ್ರೆ ಇಂಥ ಪಾರ್ಟ್ಸ್ ಕೊಡ್ತೀವಿ, ಯಾವುದೇ ವೆಹಿಕಲ್ ತಗೊಂಡ್ರೆ. ಇದ್ದಾಗ ಏನ್ ಮಾಡ್ತಾರ, ಆ ಪೀರಿಯಡ್ ಏನಾದ್ರೂ ವ್ಯತ್ಯಾಸ ಆದ್ರೆ ಅಥವಾ ಏನಾದ್ರೂ ನಿಮ್ಗೆ ತೊಂದರೆ ಆದ್ರೆ ನೀವು ಅವ್ರನ್ನ ಕತೆ ಕೇಳ್ತೀರಿ, ಅವ್ರು ನಿಮ್ಗೆ ಮಾಡೋದಿಲ್ಲ. ಇದು ನಮ್ಮ ಗ್ರಾಹಕರ ವೇದಿಕೆಗೆ ಬರ್ತದೆ. ವಿತಿನ್ ವಾರಂಟಿ ಪೀರಿಯಡ್ ಅವ್ರನ್ನ ನಮ್ಗೆ ಏನಾದ್ರು ಸವಲತ್ತು ಕೊಡದೇ ಇದ್ರೆ ಅವಾಗ ನಾವು ಗ್ರಾಹಕರ ವೇದಿಕೆಗೆ ಬಂದು ಅದನ್ನ ಮಾಡಿಸ್ಕೋಬಹುದು. ಒಬ್ರು ಯಾರು ಬಂದಿದ್ರು, ಸ್ವಿಚ್ ಫುಲ್ ನೈಟ್ ಸೌಂಡ್ ಕೊಡ್ತದ ಅಂತ ಬಂದಿದ್ರು. ಅವರು ನಮ್ಗೆ ನಿಧಿ ಬರೋದಿಲ್ಲ ಅಂದ್ರೆ ಅದು ಸೌಂಡ್ ಬರ್ತದ ಅಂದ್ರೆ ಅವ್ರಿಗೆ ಹೋಗಿ ಹೇಳಿದ್ರು, ಯಾರಿಗೆ ಮ್ಯಾನುಫ್ಯಾಕ್ಚರ್ಗೆ ಮರ್ಚೆಂಟ್ಗೆ ಹೋಗಿ ಹೇಳಿದ್ರು, ಶೋರೂಮ್ ಹೋಗಿ ಹೇಳಿದ್ರು, ನೋಡಿ ಈಗ ಹಾಗೆ ಬರ್ತಿರ್ತಾರೆ, ನಾವೇನ್ ಮಾಡೋಕ್ಕಾಗಲ್ಲ, ನೀವೆಲ್ಲ ನಿಶಬ್ದ ಇಟ್ಟು ಬರ್ತಿರ್ತದ ಅಂತ. ಅದೆಲ್ಲ ಆಕ್ಚುಲಿ ಸೈಲೆನ್ಸರ್ ಇರ್ತದೆ ಅದಕ್ಕೆ. ಬಟ್ ಅವರು ಹಂಗೆ ಏನೋ ಹೇಳಿ ಅವ್ರದ್ದು ಸರ್ಕೊಂಡು ಆಗ ಅವರು ಗ್ರಾಹಕರ ವೇದಿಕೆಗೆ ಬಂದ್ರು. ಅವಾಗೆಲ್ಲ ಚೆಕ್ ಮಾಡಿದ್ರು, ಅಲ್ಲಿನೂ ಇರ್ತದ, ಅಲ್ಲಿ ಎಕ್ಸ್ಪರ್ಟರ್ಸ್ ಇರ್ತಾರ, ಅವ್ರಿಗೆ ಯಾರು ಇರ್ತಾರ ಅವ್ರಿಗೆ ಕಳ್ಸಿಕೊಡ್ತಾರೆ. ಇದು ಸರಿಯಾಗಿದ್ದು ಪ್ರಾಡಕ್ಟ್ ಕೊಟ್ಟಾರಲ್ಲ, ಇದರಲ್ಲಿ ಏನೋ ಮುಂದೆ ಕೊಟ್ಟಗಳಿದೇನಾ, ಅದಕ್ಕೊಂದು 6 months ಟೈಮ್ ಇರ್ತದೆ. ಎಕ್ಸ್ಪರ್ಟ್ ಒಪಿನಿಯನ್ ಕಳಿಸೋದು ಅದನ್ನ. ಯಾವುದೇ ಪ್ರಾಡಕ್ಟ್ ಇದನ್ನು ಈಗ ಡಾಕ್ಟರ್ ಇರ್ತಾರೆ, ಅದಕ್ಕೊಂದು ಅವ್ರು ಎಕ್ಸ್ಪರ್ಟ್ ಒಪಿನಿಯನ್ ತಗೋತಾರೆ. ಹಿಂಗೆ ಯಾವುದೇ ಮಾಡಿದ್ರು ಅದಕ್ಕೊಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೋತಾರೆ. ಅದನ್ನ ತಗೊಂಡ್ಬಿಟ್ಟು ಅವ್ರು ಹೇಳಿದ್ರು, ಇದು ಸೌಂಡ್ ಮಾಡೋದು ತಪ್ಪದ, ಇದು ಈ ರೀತಿ ಸೌಂಡ್ ಕೊಡಬಾರ್ದು ನೈಟು ಅಂತ ಅದನ್ನ ಚೇಂಜ್ ಮಾಡಿ. ನಾವು ಪರಿಹಾರ ಏನ್ ಕೊಡ್ತೀವಿ ಅಂದ್ರೆ ಚೇಂಜ್ ಆದ್ರೂ ಮಾಡಂತ ಹೇಳ್ತೀವಿ, ಇಲ್ಲ ಹೊಸ ಪ್ರಾಡಕ್ಟ್ ಆದ್ರೂ ಕೊಡಂತ ಹೇಳ್ತೀವಿ. ಇಲ್ಲ ಅಂದ್ರೆ ನಿಮ್ಗೆ ಏನದು ನಿಮಗೆ ಗ್ರಾಹಕರಿಗೆ ಬಿಟ್ಕೊಡ್ತಾರೆ, ಏನು ನಿಮ್ ರೈಟ್ಸ್ ಅದು, ನೀವು ಏನಾದ್ರೂ ಕೇಳ್ಕೋಬೋದಲ್ಲಿ, ಪ್ರಾಡಕ್ಟ್ ಆದ್ರೂ ವಾಪಸ್ ಕೊಡಬಹುದು, ಎಕ್ಸ್ಚೇಂಜ್ ಆದ್ರೂ ಮಾಡಬಹುದು, ಇಲ್ಲ ಟೋಟಲ್ ಅದ್ರ ದುಡ್ಡು ಆದ್ರೂ ಕೊಡೋದು ಹೇಳ್ಬೋದು. ಇಷ್ಟು ಪರಿಹಾರಗಳು ಗ್ರಾಹಕರಿಗಿದೆ. ಯಾವುದೇ ವಸ್ತು ತಗೊಳ್ಳಿ ಅಂದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಿದಾಗ ಇದರಲ್ಲಿ 3 ತರ ಇರ್ತದೆ. ಒಂದು ಡಿಫಿಷಿಯನ್ಸ್ ಆಫ್ ಸರ್ವಿಸ್ ಅಂದ್ರೆ ಸೇವೆ ಮಾಡೋದಕ್ಕೆ ಏನಾದ್ರು ನಿಮಗೆ ವ್ಯತ್ಯಾಸ ಆದ್ರೆ, ಇನ್ನೊಂದು ಕುಂದು ಕೊರತೆಗಳು, ನೀವೇನಾದ್ರು ಪ್ರಾಡಕ್ಟ್ ತಗೊಂಡಾಗ ಏನಾದ್ರು ಕುಂದು ಕೊರತೆಗಳಿದ್ರೆ, ಇನ್ನೊಂದು ನೆಗ್ಲಿಜೆನ್ಸಿ, ಡಾಕ್ಟರ್ ಏನಾದ್ರು ನೆಗ್ಲಿಜೆನ್ಸಿ ಮಾಡಿದ್ರೆ. ಇಲ್ಲೇನು ನಿಮ್ಗೆ ಗೊತ್ತಿರ್ತದೆ, ಡಾಕ್ಟರ್ ಇಂದ ಕೇಳ್ತಿದ್ರೆ ಅವೆಲ್ಲ ನಾವು ನೋಡ್ತಿದ್ರೆ, ಡಾಕ್ಟರು ಅದು ಹೊಟ್ಟೆ ಕತ್ತಿ ಬಿಟ್ಬಿಟ್ಟಾರ ಅಂತ, ಅದು ಸೀಜರ್ ಬಿಟ್ಬಿಟ್ಟಾರ ಅಂತ ಅವಾಗ ಯಾವಾಗ ಕೇಳಿದ್ರೆ, ಬಟ್ ಇವಾಗ ಆ ಕೆಲಸ ಮಾಡ್ತಾನೆ ಇರ್ತಾರ. ಬಟ್ ನಮಗದು ಗೊತ್ತಿರಂಗಿಲ್ಲ ಏನ್ ಆಗ್ತಿರ್ತದೆ ಅಂತ. ಇಲ್ಲೊಬ್ರು ಯಾರೋ ರಾಮನಗರ ಒಂದು ಕೇಸ್ ಆಗಿದೆ, ನಾನು ಅದನ್ನು ಒಂದು ಮಾತು ಹೇಳ್ತೀನಿ. ಡಾಕ್ಟರ್ ಒಳಗಡೆ ಒಂದು ಕಾಟನ್ ಬಿಟ್ಟಿದ್ದಾರೆ ಆಪರೇಷನ್ ಮಾಡೋದು, ಅದು ಹೊಟ್ಟೆ ನೋವು ಆಗಿ ಎಲ್ಲ ಡಾಕ್ಟರ್ ತೋರಿಸ್ಕೊಂಡ್ರೆ ಕಡಿಮೆ ಆಗಲೇ ಇಲ್ಲ. ಅದು ಕೊನೆಗೆ ಸ್ಪೆಷಲಿಸ್ಟ್ ಅಂತ ಹೋದ್ರು, ಅಲ್ಲಿ ನೋಡಿದ್ರೆ ಒಳಗಡೆ ಕಾಟನ್ ಇದೆ, ಅದಕ್ಕೆ ನಿಮ್ಗೆ ತೊಂದರೆ ಆಗ್ತದೆ. ಇದು ನೆಗ್ಲಿಜೆನ್ಸಿ. ಯಾರು ಡಾಕ್ಟರ್ ನಾವು ಮಾಡೋದು ಏನೋ ಟೆನ್ಷನ್ ಏನೋ ಅವ್ರೇನು ಯಾರು ಡಾಕ್ಟರ್ ಆಗಲಿ ಇನ್ನೊಬ್ಬರಲ್ಲಿ ಉದ್ದೇಶದವರು ಯಾರು ಕೆಟ್ಟದ್ದು ಮಾಡಂಗಿಲ್ಲ, ಅದು ಯಾರು ತೊಂದರೆ ಕೊಡಂಗಿಲ್ಲ, ಯಾರು ನೆಗ್ಲಿಜೆನ್ಸಿ ಮಾಡಂಗಿಲ್ಲ. ಅಕಸ್ಮಾತ್ ಏನೋ ಆಗ್ತಿರ್ತದೆ, ಆದ್ರೆ ಯಾವಾಗಲೂ ನೆಗ್ಲಿಜೆನ್ಸಿ ಮಾಡಿ ಕೆಲವೊಂದು ಅದೇನ್ ಹೇಳ್ತಾರ, ಎಜುಕೇಶನ್ ಅಂದ್ರೆ ಅದು ಸರ್ವಿಸ್ ಮೋಟಿವೇಟೆಡ್, ಅದು ಕೋರ್ಟಿಗೆ ಬರಂಗಿಲ್ಲ. ಬಟ್ ಕೆಲವು ವಿಷಯದಲ್ಲಿ ನಾವು ಕೋರ್ಟಿಗೆ ಹೋಗ್ಬೋದು. ಯಾವಾಗ ನಾವೇನೋ ಫೀಸ್ ಕಟ್ಟಿರ್ತೀವಿ, ಆ ಕಟ್ಟಿದ್ಮೇಲೆ ಅವರಿಗೆ ಏನೋ ಮೆಡಿಕಲಿ ತೊಂದರೆ ಆಗ್ತದ, ನಾವು ಅವಾಗ ಬರ್ಲಿಕ್ಕೆ ನಾವು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಅಂತ ಸಂದರ್ಭದಾಗ ಏನಂದ್ರೆ ನಂಗೆ ಈ ರೀತಿ ಸಿಚುವೇಶನ್ ಆದ್ರೆ ನಾನು ರಿಟರ್ನ್ ಮಾಡಿದೆ ಅಂತ ನೀವು ಕೇಳಿಕ್ಕೆ ಅವಕಾಶ ಬರುತ್ತೆ. ಆಕ್ಚುಲಿ ಸರ್ವಿಸ್ ಮೋಟಿವೇಟೆಡ್ ಇದ್ರೂ ಅದನ್ನ ಗ್ರಾಹಕರ ವೇದಿಕೆಗೆ ನಾವು ತರಬಹುದು. ಇದೇ ತರ ತುಂಬಾ ಇದೆ, ನೀವೆಲ್ಲರೂ ಮತ್ತೆ ಇದರಲ್ಲಿ ಎಷ್ಟೋ ಕೇಸ್ಗಳು ಗ್ರಾಹಕರ ಅಂದ್ರೆ ನ್ಯಾಯಯುತವಾಗಿದ್ರು ಗ್ರಾಹಕರ ಪರವಾಗಿದೆ. ನಾವು ಉದಾಹರಣೆ ಹೇಳ್ಬೇಕಂದ್ರೆ ₹1 ಚೇಂಜ್ ಕೊಡ್ಲಿಲ್ಲ ಕಂಡಕ್ಟರ್. ಇದೇನಾಯ್ತು, ಬೆಂಗಳೂರಲ್ಲಿ ತುಂಬಾ ಅಲರ್ಟ್ ಇದ್ದಾರೆ. ನೀವು ಯಾಕೆ ನಿಮ್ಗೆ ಅಲರ್ಟ್ ಇಲ್ಲ ನಾ ಹೇಳಿದ್ರೆ ನಿಮ್ಮಲ್ಲಿ ಉದಾಸೀನತೆ ಇದೆ, ನಿಮ್ಮಲ್ಲಿ ನೀವೆಲ್ಲ ಹುಷಾರಿದ್ದೀರಿ, ಎಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ತೀರಿ, ಎಲ್ಲ ನಿಮ್ಮಲ್ಲಿ ನಾಲೆಜ್ ಇದೆ, ನೀವು ಯಾಕೆ ಅದನ್ನ ಬರ್ತೀರಿ ಉದಾಸೀನತೆ ಹೋಗ್ಬಿಡ ಅಂತ ಬಿಟ್ಕೊಂಡು ಮನೆಗೆ ಹೋಗ್ತಿರ್ತೀರಿ. ಈಗ ನೀವೇ ಒಂದು ಯಾವ್ದಾದ್ರು ಒಂದು ಸೀರೆ ಪರ್ಚೇಸ್ ಮಾಡ್ತೀರಿ ಆನ್ಲೈನ್, ನೀವು ಯಾವ್ದು ಕಲರ್ ಹೇಳ್ತೀರಿ, ಅವ್ರು ಇನ್ನೊಂದು ಯಾವ್ದು ಕಲರ್ ಕೊಡ್ತಾರೆ, ಅವಾಗ ಏನ್ ಮಾಡ್ತೀರಿ, ಈಗ ಯಾವ ಕಲರ್ ಅದಲ್ಲ ನೀವು ಯಾವ ಕೇಳ್ತಾರೆ ಕೊಡೋದು ನಿಮ್ಮ ಹತ್ತದು. ಅವಾಗ ನೀವು ಅವ್ರ ಮೇಲೆ ಕೇಸ್ ಹಾಕಿದ್ರೆ ಅವಾಗ ಅವರು ಅದು ಸೇಮ್ ಏನ್ ಪ್ರಾಡಕ್ಟ್ ಹೇಳಿದ್ರೆ ಅದನ್ನೇ ಕೊಡ್ತಾರೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬೆಂಗಳೂರಲ್ಲಿ ನಡೆದಿರೋ ಒಂದು ಕೇಸ್ಗಳು. ಅವರು ಲಾಯರ್ ಮಿಸ್ಸಸ್ ಅವರು ಒಂದೇನೋ ಸೀರೆ ತಗೊಂಡಿದ್ರು, ಅವ್ರ ಅಪ್ಪನ ಗೊತ್ತಲ್ಲ, ಇದು ತಗೊಂಡ್ರೆ ಅಷ್ಟು ಕೊಟ್ಟು ಇಷ್ಟು ಕೊಟ್ಟಿರ್ತಾರೆ, ಕನ್ಸೆಷನ್ ಕೊಟ್ಟರೆ ಅದು ಡಿಸ್ಕೌಂಟ್ ಅವ್ನು ತಗೊಂಡಿದ್ರು ಸೀರೆ, ಒಳ್ಳೆ ಸೀರೆ ಅಂತ ಕೊಟ್ಟಿದ್ರು. ಅದೆಷ್ಟು 1200 ಅದು ಕಾಸ್ಟ್. ಅದೇನಾಗಿ ಮನೆ ತಕ್ಷಣ ಏನು ಹಾಕಿ ಅವ್ರು ಕಲರ್ ಹೋಗ್ಬಿಡ್ತಾರೆ. ಇವ್ರೇನ್ ಮಾಡಿದ್ರು, ಯಾಕೆ ಬೇಕು ಲಾಯರ್ ನಾಲೆಜ್ ಇತ್ತು, ಬಂದ್ರು ಕೋರ್ಟಿಗೆ ಬಂದು ಏನ್ ಮಾಡಿದ್ರು, ನೋಡ್ರಿ ಕಲರ್ ಹೋಗ್ಯದ, ನಮ್ಗೆ ಈ ಸೀರೆ ಬೇಡ, ಅಲ್ಲಿ ಶಾಪ್ ಹೋಗಿ ಕೇಳಿದ್ರು, ಬಂದ ಇಲ್ಲೇನೋ ಕೊಡಂಗಿಲ್ಲ,
ಗ್ಯಾರಂಟಿ ಇಲ್ಲ, ಸೀಟ್ಗಳಿಗೆಲ್ಲ ನಾನು ಗ್ಯಾರಂಟಿ ಕೊಡೋಂಗಿಲ್ಲ, ನೀವು ಏನು ಹೋಗ್ರಿ ಅಂತ ಹೇಳಿ. ಅವ್ರು ಏನ್ ಮಾಡಿದ್ರು, ಇವ್ರಿಗೆ ಅದ್ರ ಬಗ್ಗೆ ಅರಿವಿತ್ತಲ್ಲ, ಸೀದಾ ಗ್ರಾಹಕರ ವೇದಿಕೆಗೆ ಬಂದು ಹಾಗೆ ಆಗ್ತದೆ. ಇದು ಗೊತ್ತಾಗ್ತದೆ ಅವಾಗ ನಮಗೆ ಗ್ರಾಹಕರ ವೇದಿಕೆಗೆ ಜಡ್ಜಸ್ ಎಲ್ಲ ಗೊತ್ತಾಗ್ಬಿಡ್ತದೆ. ಇವ್ರು ಬಂದಾರಂದ್ರೆ ಇವ್ರಿಗೆ ಲಾಯರ್ ಇರ್ತಾರ, ಇಲ್ಲ ನಾಲೆಜ್ ಇದ್ದಾಗ ಬಂದಿರ್ತಾರೆ, ಸಂಶ್ಲೇಷಣೆ ಬಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವು ಇರ್ತದೆ. ಹಾಗೆ ಅವ್ರು ಬಂದರು, ಸರ್ ಈಗ ನಾವು ವಿಶ್ವಾಸ ತಗೊಂಡಿದ್ರು ಸರ್, ಈಗ ಯಾರು ಅದು ತಗೊಂಡ್ಬರ್ರಿ ಅಂತ ಅದನ್ನ ತಗೊಂಡ್ಬಂದ್ರೆ ಸೀರೆ ತಗೊಂಡ್ಬಂದ್ರು, ಪ್ರೊಡ್ಯೂಸ್ ಮಾಡಿದ್ರು, ಪ್ರೊಡ್ಯೂಸ್ ಎಲ್ಲ ಮಾಡಿದ್ರು, ಎಲ್ಲ ಸರಿಗೆಲ್ಲ ಒಳಗಡೆ ಕಲರ್ ಹಚ್ಚಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಬಂದು ಹೇಳಿದ್ರು, ನೋಡಪ್ಪ ಇದೆಲ್ಲ ಸುಮ್ಮನೆ ಹೀಗೆ ರಾಜಿ ಮಾಡ್ಕೊಂಡು ಹೋಗ್ರಿ, ಸುಮ್ಮನೆ ಇದು ಮಾಡ್ಕೊಂಡು ಬೇಡ, ನಿಮ್ಗೆ ಕೆಟ್ಟ ಬರ್ತದೆ ಶಾಪಿಗೆ, ಇಲ್ಲ ನೀವು ಆರ್ಡರ್ ಮಾಡಿದ್ರೆ ನಾವು ಹೋಗಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಅದು ಏನಾಯ್ತು ಗೊತ್ತಿಲ್ಲ, ಮತ್ತೊಂದು 4 ದಿನ ಟೈಮ್ ಕೊಟ್ಟಿಲ್ಲ. ಆಮೇಲೆ ಅವರೇ ಬಂದು ಇಲ್ರಿ ಅವ್ರು ಏನು ಕೇಳ್ತಾರೆ ಅದು ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ರು ಏನು ಬೇಕು, ನಾನು ಒಟ್ಟಾಗಿ 5,000 ಕೊಟ್ಬಿಟ್ರಿ, ನಮ್ಗೆ ಸೀರೆ ಬೇಕು ತೊಗೊಂಡ್ಬಿಟ್ಟಿದ್ರೆ 5,000 ಕೊಟ್ಟರು, ಆ ಸೀರೆ ವಾಪಸ್ ತೊಗೊಂಡು ಹೋದ್ರು. ಅದೇ ಥರ ಶೂಸ್ ತೊಗೊಂಡಿದ್ರು. ಎಷ್ಟೋ ದಿನದಿಂದ ನಡೀತಾವೆ ಬೆಂಗಳೂರೊಳಗೆ ಎಡಿಷನಲ್ ಇಲ್ಲ. ಬಟ್ ಇಲ್ಲಿ ರಾಮನಗರದ ಒಂದೇ ಕೇಸ್ ಇದ್ದು ಒಂದೇ ಕೊಟ್ಟಿದ್ರು 20 ಕೇಸ್ ಅವ್ರಿಗೆ ನನಗೂ ಮುಷ್ಕರ ಆಗ್ತದೆ ಹೇಳಿಕೆ. ಅದಕ್ಕೆ ನೀವೆಲ್ಲರೂ ಇವತ್ತು ನೀವೆಲ್ಲರೂ ಒಂದು ಭಾಷೆ ತಗೋಬೇಕು. ಏನಂದ್ರೆ ನಾವು ಗ್ರಾಹಕರಿಗೆ ನಮಗೆ ಅನ್ಯಾಯ ಆಗಿದ್ದಿನ ಬಂದು ನಾವು ದಾಖಲೆ ಮಾಡ್ತೀವಿ. ಇಲ್ಲೆಲ್ಲ ಒಂದು ಭಾಷೆ ತಗೋದು 10 ಜನ ಇಟ್ಕೊಂಡು ನಾನು ಭಾಷೆ ಕೊಡಬೇಕು, ನಾವು ನಮ್ಗೆ ಅನ್ಯಾಯ ಆಗಿದ್ದಿನ ಬಂದು ನಾವು ಅಲ್ಲಿ ಇದು ಮಾಡ್ತೀವಿ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಮಾಡ್ಲಿಕ್ಕೆ ಸಾರ್ಥಕ ಆಗ್ತದೆ. ಇವರೆಲ್ಲ ಇಷ್ಟು ಹಿಂದಿನ ಎಷ್ಟು ಕೆಲಸ ಮಾಡಿದಾರ, ಅದು ಸಾರ್ಥಕ ಆಗ್ಬೇಕಂದ್ರೆ ನಿಮಗೆ ಅನ್ಯಾಯ ಆಗಿರೋದನ್ನ ಬಂದು ಅಲ್ಲಿ ಕೋರ್ಟಿಗೆ ಬಂದು ನೀವು ಏನಾದ್ರು ನ್ಯಾಯ ಪಡ್ಕೊಂಡ್ರೆ ನಾವೆಲ್ಲ ಇಲ್ಲಿ ಕೂತಿದ್ದಕ್ಕೆ ಮತ್ತು ನಾವಿಲ್ಲಿ ಭಾಷಣ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳಿ ಈ 4 ಮಾತು ಹೇಳಿಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಸ್ಥೆಯವರು ಮತ್ತೆ ನೀವೆಲ್ಲರೂ ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇತಿಹಾಸದ ವಾಟರ್ ಸಿಸ್ಟಮ್ ಇಂದ ಇಂದಿನ ಡಿಜಿಟಲ್ ಸ್ಟಾಕಿಂಗ್ ವರೆಗಿನ ಗ್ರಾಹಕ ಮೂಡಿಸಿಕೊಟ್ಟ ಮಾನ್ಯ ಜಿಲ್ಲಾ ಅಧ್ಯಕ್ಷರಿಗೆ ವಂದನೆಗಳು. ಗ್ರಾಹಕ ಸಂಪನ್ಮೂಲ ವ್ಯಕ್ತಿ ಕನಕಪುರ ಶ್ರೀ ಗೋಪಾಲ್ ಗೌಡ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಅವರು ಮಾತನಾಡಬೇಕೆಂದು ಸಲ್ಲಿಸುತ್ತೇವೆ. ವಸ್ತುಗಳ ಬ್ರ್ಯಾಂಡ್ ಬೆಲೆಗಳಲ್ಲಿ ಮೋಸ ಹೋಗದೆ ಹೇಗೆ ಎಚ್ಚರ ವಹಿಸಬೇಕೆಂದು ತಿಳಿಸಿಕೊಟ್ಟಂತಹ ಅಧ್ಯಕ್ಷರು ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರ ಹಾಗೂ ಸದಸ್ಯರು ಜಿಲ್ಲಾ ಗ್ರಾಹಕ ರಕ್ಷಣಾ ವೇದಿಕೆ ಪರಿಷತ್ ಡಾಕ್ಟರ್ ಕೆ.ಎಂ. ಸೌದತ್ ಗಣೇಶ್ ಸರ್ ಅವರಿಗೆ ಧನ್ಯವಾದಗಳು. ಕೊಟ್ಟ ಸಮಯಕ್ಕೆ ನೀಡಿದ ಸಂದೇಶಕ್ಕೆ ನಮ್ಮ ಜ್ಞಾನ ವರ್ಧನೆಗೆ ಕಾರಣರಾದ ನಿಮಗೆ ಈ ವೇದಿಕೆಯಿಂದ ವಂದನೆಗಳ ನಮನ. ಮಾನ್ಯ ಅತಿಥಿಗಳೇ, ಧನ್ಯವಾದಗಳ ಸ್ನಾನ ಎಂದು ಹೇಳುತ್ತಾ ರಾಷ್ಟ್ರೀಯ ಗ್ರಾಹಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಜಾಗೃತಿಯಿಂದ ಹಾಗೂ ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲರಿಗೂ ಪೂರ್ವಕ ವಂದನೆಗಳನ್ನು ಸಲ್ಲಿಸಲು ಈ ವೇದಿಕೆ ಮೇಲೆ ಬರುತ್ತಿದ್ದಾರೆ ಪುಷ್ಪಲತಾ ಅವರು. ಹೊಸ ರೇಟ್ ಚೇಂಜ್ ಆಗಿದೆ, ನಮ್ಮ ಹತ್ರ ಲಿಸ್ಟ್ ಇದೆ. ಹೊಸ ರೇಟ್ ಚೇಂಜ್ ಆದಾಗ ಗ್ರಾಹಕ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾನೆ. ಹೊಸ ರೇಟ್ ಚೇಂಜ್ ಆದಾಗ ಹಳೆ ರೇಟ್ ಯಾಕೆ ಇಟ್ಟಿದ್ಯಾ, ಹಳೆ ರೇಟ್ ಪ್ರಿಂಟ್ ಇರ್ಬೇಕಂದ್ರೆ ಹಳೆ ರೇಟ್ ಕೊಡ್ಬೇಕು. ಯಾಕೆಂದ್ರೆ ನಿಮಗೆ ಹೊಸ ರೇಟ್ ಬಂದಾಗ ಹೊಸ ಬ್ಯಾಚ್ ನಂಬರ್ ಅಂತ ಬರುತ್ತೆ, ಅವಾಗ ಹೊಸ ರೇಟ್ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ನಾನು ಕೊಡಕ್ಕೆ ಸರಿಯಪ್ಪ, ನಾನು ಹಳೆ ರೇಟ್ ಕೊಡೋದು, ನಾನು ಹೊಸ ರೇಟ್ ಕೊಡಕ್ಕಾಗಲ್ಲ. ಅವಾಗ ನಮ್ಮ ಹತ್ರ ಬಂದು ಒಂದು ಕ್ವಶನ್ ಕೇಳಿದ್ರು, ಈ ತರ ಇದೆ ಸರ್, ಏನ್ ಮಾಡೋದು ಅಂತ. ಸೊ ಅದಕ್ಕೆ ಅವ್ರಿಗೆ ಹೇಳಿ, ಈ ತರ ನ್ಯಾಯಾಲಯ ಇದೆ, ದಯವಿಟ್ಟು ನೀವು ಇದನ್ನ ಎಚ್ಚರಿಕೆಗೊಳಿಸಿ ಅಂತ ಒಂದು ಮನವಿ ಮಾಡಿ. ಸೊ ಅವ್ರು ಹೋಗಿ ಅದನ್ನ ಹೇಳಿದಾಗ ಅವನು MRP ಏನಿದೆ ಅಷ್ಟನ್ನು ಮಾತ್ರ ತಗೊಂಡಂತೆ, ಕನ್ಸ್ಯೂಮರ್ ಕೋರ್ಟ್ ಹೋಗ್ತೀನಿ ನಾನು ಫೈಲ್ ಮಾಡ್ತೀನಿ ಅಂದಾಗ MRP ರೇಟ್ ತಗೊಂಡಂತೆ. ಸೊ ದಯವಿಟ್ಟು ಆದ್ರೆ ಅನುಕೂಲನ ಪಡ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಜಾಸ್ತಿ ನನ್ಗೆ ಗೊತ್ತಿದೆ, ನಾನು ಮಾಡ್ತೀನಿ, ನನ್ಗೆ ಗೊತ್ತಿದೆ ಅಂತ ದಯವಿಟ್ಟು ಹೋಗಕ್ ಹೋಗ್ಬಿಡಿ. ಯಾಕೆಂದ್ರೆ ನ್ಯಾಯ ಎಲ್ಲರಿಗೂ ಒಂದೇ, ನನಗಾಗಿ, ನಿಮಗಾಗಿ, ಮತ್ತೊಬ್ಬರಿಗಾಗಿ. ನ್ಯಾಯ ನ್ಯಾಯ ಅಲ್ವಾ? ಓಕೆ, ಇದೆರಡು ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಣಮಟ್ಟದ ಬಗ್ಗೆ ಹೇಗೆ ಗ್ರಾಹಕ ಜಾಗೃತರಾಗಬೇಕೆಂದು ತಿಳಿಸಿಕೊಟ್ಟ ಶ್ರೀ ನಾರಾಯಣ ಸರ್ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷರು ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರ ಹಾಗೂ ಸದಸ್ಯರು ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಡಾಕ್ಟರ್ ಕೆ.ಎಂ. ಸೌದತ್ ಗಣೇಶ್ ಅವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾರೆ.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನ ಅನ್ಕೊಂಡಿದ್ದೀವಿ 2025. ನಾನು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಯಾಕೆಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಮೇನ್ ವಿಚಾರಗಳನ್ನ. ಮೊದಲನೇದಾಗಿ ನೀವೆಲ್ಲ ಕಡೆ ಕೇಳಿರ್ತೀರಾ ಜಾಗೋ ಗ್ರಾಹಕ ಜಾಗೋ, ಎಚ್ಚರ ಗ್ರಾಹಕ ಎಚ್ಚರ ಅಂತ ಅಲ್ವಾ? ಕೇಳಿರ್ತೀರಾ? ಎಚ್ಚರವಾಗಿ ನೀವೀಗ ಎಚ್ಚರ ಗ್ರಾಹಕ ಎಚ್ಚರ, ಜಾಗೋ ಗ್ರಾಹಕ ಜಾಗೋ ಅಂತ. ಅದರ ಅರ್ಥ ಏನು? ಅದರ ಅರ್ಥ ಏನು? ನಾವು ಎಚ್ಚರಿಕೆ ಇರಬೇಕು. ಇಷ್ಟೆಲ್ಲ ಕೇಳಿದಿರ ವಿಚಾರಗಳ, ಕಾನೂನುಗಳು ಕೇಳಿದಿರ, ಯಾವ್ಯಾವ ವಿಚಾರಗಳನ್ನ ನೀವು ಕೇಳಿಲ್ಲ ಅನ್ನೋದಿದೆ ಮೇನ್ ಅಲ್ವಾ? ನಾವು ಎಚ್ಚರಿಕೆಯಿಂದ ಇದ್ದಾಗ ಮೋಸ ಆಗಲ್ಲ. ಮನೆಯದಾಗ ಒಂದು ಮಾತು ಹೇಳಿದ್ರು, ಮೋಸ ಹೋಗೋರ್ಗಿರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಅಲ್ವಾ? ಆ ವಿಚಾರನ ನಾವು ಅರ್ಥಕೊಂಡಾಗ ಮುಂದಿನ ಒಂದು ಭವಿಷ್ಯದಲ್ಲಿ, ಮುಂದಿನ ಒಂದು ದಿನಗಳಲ್ಲಿ ನಾವು ಸರಿಪಡಿಸ್ಕೊಂತೀವಿ. ಮೊದಲನೇದಾಗಿ ನೀವು ಹೋಗ್ತಾ ಇರುವಂತಹ ಮೋಸಗಳು ಆಹಾರ, ರೋಡ್ ಸೈಡ್ ಫುಡ್, ಗೋಬಿ ಮಂಚೂರಿ, ಕಲರ್ ಹಾಕಲ್ವಾ? ಕಲರ್ ಹಾಕ್ತಾರಲ್ವಾ? ಟೇಸ್ಟಿಂಗ್ ಪೌಡರ್ ಹಾಕ್ತಾರಲ್ವಾ? ಅದಕ್ಕೆ ಕಲರ್ ಮಿಕ್ಸ್ ಮಾಡ್ತಾರಲ್ವಾ? ಫುಡ್ ಪಾಯ್ಸನ್ ಆಗುತ್ತೆ. ಒಂದಿನ ತಿನ್ಬಿಡ್ತೀನಿ, 2 ದಿನ ತಿನ್ಬಿಡ್ತೀನಿ. ಅದರಿಂದ WHO ಅವರು ಹೊಸದಾಗಿ ಕ್ಯಾನ್ಸರ್ ಕಾರಕ ಅಂತ ಮಾಡಿದ್ದಾರೆ. ಹೌದಾ? ಕ್ಯಾನ್ಸರ್ ಕಾರಕ ಅಂತ ಮಾಡಿದ್ದಾರೆ. ದಯವಿಟ್ಟು ಈ ರೋಡ್ ಸೈಡ್ ಫುಡ್ ಅಲ್ಲಿ ತಿನ್ಬೇಡಿ ಅಂತ ನಾವು ಯಾವತ್ತೂ ಹೇಳಲ್ಲ. ನೋಡ್ಕೊಂಡು ಕಲರ್ ಹಾಕಿದ್ರೆ ದಯವಿಟ್ಟು ಅದನ್ನ ತಿನ್ನಕ್ ಹೋಗ್ಬೇಡಿ. ಮೊದಲನೇದು. ಎರಡನೇದು ಬಂದು, ಫಾರ್ ಎಕ್ಸಾಂಪಲ್ ಸ್ಕೂಲ್ ಮಕ್ಕಳು ಇರ್ತಾರೆ, ಇದರಲ್ಲ ಕೆಲವರು ಪೆನ್ಸಿಲ್ ತಗೊಂತೀರ ಗೊತ್ತಾ? ಪೆನ್ಸಿಲ್ ನಟರಾಜ, ಅಪ್ಸರ, ಡೋಮ್ಸ್ ಎಲ್ಲ ಕಂಪ್ನಿಗಳಿದೆ. ಇವಾಗೆಲ್ಲ ಡೂಪ್ಲಿಕೇಟ್ ಬಂದ್ಬಿಟ್ಟಿದೆ. ಪೆನ್ಸಿಲ್ ಮೆಂಡ್ ಮಾಡ್ತಾ ಇರ್ತೀರಾ, ಲೆಡ್ಗಳು ಮುರಿದು ಹೋಗ್ತಾ ಇರುತ್ತೆ. ಪೆನ್ಸಿಲ್ ಮೆಂಡ್ ಮಾಡ್ತಾ ಇರ್ತೀರಾ, ಲೆಡ್ಗಳು ಮುರಿದು ಹೋಗ್ತಾ ಇರುತ್ತೆ. ಆದ್ರೆ ನಟರಾಜ ಕಂಪ್ನಿ ಅದೇ ತರ ಸೀಲು, ಅದೇ ತರ ಪ್ಯಾಟರ್ನ್ ಎಲ್ಲೋ ಒಂದ್ ಕಡೆ ಚೇಂಜ್ ಮಾಡಿರ್ತಾರೆ. ಯಾಕಂದ್ರೆ ಟ್ರೇಡ್ ಮಾರ್ಕ್, ಅವ್ರು ಟ್ರೇಡ್ ಮಾರ್ಕ್ ಅವ್ರು ತಗೊಳಕ್ ಆಗಲ್ಲ. ನಟರಾಜ ಅನ್ನೋದು ನಟರಾಜ, ಎಲ್ಲೋ ಚೇಂಜ್ ಆಗಿರುತ್ತೆ. ಇಲ್ಲ ಅಪ್ಸರಾಗೆ ಅಪ್ಸರ್ ಅಂತ ಆಗಿರುತ್ತೆ. ಈ ತರ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ನಾವು ಅದೇ ತರ ಕೊಟ್ಟು ತಗೊಂಡ್ಬಿಡ್ತೀವಿ. ನಾವು ನೋಡಲ್ಲ ಹೆಸರನ್ನ. ನಾವು ತಗೊಂಡಾಗ ನಾವು ಅದನ್ನ ನೀಟಾಗಿ ನೋಡ್ಬೇಕು. ಇದನ್ನ ನಾನು ಕೇಳಿದ್ದು ಇದೇನಾ, ಅವ್ರು ಕೊಟ್ಟಿರೋದು ಇದೇನಾ ಅಂತ. ಇದನ್ನೇ ಹೇಳೋದು, ಮೋಸ ಹೋಗುವವರೆಗೂ ಇದ್ದಾಗ ಮೋಸ ಮಾಡುವವರು ಇರುತ್ತಾರೆ ಅಂತ. ನಿಜ ಅಲ್ವಾ? ಸೊ ಅದರಿಂದ ಪೆನ್ಸಿಲ್ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ಪೆನ್ ಅರ್ಧಂಬರ್ಧ ಬರೆಯುತ್ತೆ, ಚೆನ್ನಾಗಿ ಬರೆಯುತ್ತೆ ಸ್ಟಾರ್ಟಿಂಗು. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಚೆನ್ನಾಗಿದೆ, ಹೊಸ ಪೆನ್ ತಗೊಂಡೋಗ್ಬೇಕು ಅನ್ನುತ್ತೆ. ಹೊಸ ಪೆನ್ ತಗೊಂಡೋದಾಗ ಬರೀತಾ ಇರ್ಬೇಕಾದ್ರೆ ಅರ್ಧಂಬರ್ಧ ಓದುತ್ತಾ ಇರ್ತೀರಾ, ಇನ್ನೊಂಚೂರು ಬರೀತೀರಾ, ಓದುತ್ತಾ ಇರ್ತೀರಾ. ಆದ್ರೆ ನಿಮ್ಮ ಟೈಮ್ ಎಷ್ಟು ವೇಸ್ಟ್ ಆಯ್ತು. ಆದ್ರೆ ನೀವು ಅದಕ್ಕೆ ಸರಿಯಾದ ದಾಖಲೆಯನ್ನು ತಗೊಂಡಿದ್ದಾಗ, ಅಂದ್ರೆ ಬಿಲ್ ಪಡೆದಿದ್ದಾಗ, ಅದನ್ನ ನೀವು ಕನ್ಸ್ಯೂಮರ್ ಕೋರ್ಟ್ ಮುಖಾಂತರ ನೀವು ಆನ್ಲೈನ್ ಅಲ್ಲಿ ಕೇಸನ್ನ ಫೈಲ್ ಮಾಡಿ ನೀವು ಅದಕ್ಕೆ ಆಗಿರುವಂತಹ ನಷ್ಟನ ಪರಿಹಾರದ ಮುಖಾಂತರ ತಗೊಬಹುದು. ಅರ್ಥವಾಯ್ತಲ್ಲ? ಸೊ ಈ ತರ ನಾನಾರು ಕಾರಣಗಳು, ನಾನಾರು ವಿಚಾರಗಳು ತಿಳಿಯೋದು ಬೇಜಾರಿರುತ್ತೆ. ಸೊ ಆದ್ರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ. ಮೊನ್ನೆ ಒಂದು MRP ಔಟ್ಲೆಟ್ ಒಂದು ಕಂಪ್ಲೇಂಟ್ ಬಂದಿತ್ತು. MRP ಅಂತ ಹಾಕಿರ್ತಾರೆ ಬೋರ್ಡ್ ನ, ಯಾವುದೇ MRP ಇರಲಿ. ಆದ್ರೆ ಅದು ಹೋದಾಗ ಒಂದು ವಸ್ತು ತಗೊಂಡಿದ್ದಾರೆ, ಅದನ್ನ 122 ರೂಪಾಯಿ ಇದೆ, 135 ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ ಕಸ್ಟಮರ್ಗೆ ಅಂದ್ರೆ ಗ್ರಾಹಕರಿಗೆ. ಆ 125 ರೂಪಾಯಿ 135 ತಗೊಂಡ್ಬೇಕಾದ್ರೆ ಏನಕ್ಕೆ ನಾನು ಇಷ್ಟೊಂದು ಕೊಡ್ಬೇಕು ಅಂತ ವಾಪಸ್ ಉತ್ತರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನನ್ನ
ಹೆಚ್ಚಿನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಎಲ್ಲ ಅಂಗನವಾಡಿ ಕಾರ್ಯಕರ್ತರೆ, ಎಲ್ಲ ಒಂದು ಸಾರ್ವಜನಿಕ ಬಂಧುಗಳೇ, ಏನಿವತ್ತು ಸಾಕಷ್ಟು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಈಗಾಗಲೇ ಸಾಕಷ್ಟು ಇದರಲ್ಲಿ ಜರುಗ್ತಾ ಇದೆ. ಈಗ ನಾನು ಈಗ ಸಿರಿಪ್ ವಿಭಾಗದಲ್ಲಿ 2ನೇ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಮಾಹಿತಿ ಕೊಡೋದು ಒಂದು ಅತಿ ಮುಖ್ಯವಾದ ಒಂದು ಒಂದು ಮಾರ್ಗ. ನಿಮಗೆ ತಿಳಿಸ್ಬೇಕಾದ್ರೆ ನಾವು ಮಾಹಿತಿ ಸೇವೆ ಅನ್ನೋದು ನಾವು ಕೊಡಲೇಬೇಕಾಗ್ತದೆ. ನಮ್ಮ ಇಲಾಖೆ ವತಿಯಿಂದ, ಇತರ ಇಲಾಖೆ ವತಿಯಿಂದ ಸಾಕಷ್ಟು ಕಾರ್ಯಾಗಾರಗಳು, ತರಬೇತಿಗಳು ಮತ್ತೆ ಏನು ಮಾಹಿತಿ ಸೇವೆಗಳನ್ನ ಆಗಿದ್ದಾಗೆ ನಾವು ಒದಗಿಸ್ತಾ ಇರ್ತೇವೆ. ಅದೇ ರೀತಿ ಏನು ಗ್ರಾಹಕರ ಒಂದು ಇದು ಈಗಾಗಲೇ ಸಾಕಷ್ಟು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಇತರ ಗಣ್ಯ ವ್ಯಕ್ತಿಗಳು ನಿಮಗೆಲ್ಲ ತಿಳಿಸಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಪ್ರತಿದಿನ ನಾವು ಏನಾದರೂ ಪರ್ಚೇಸ್ ಮಾಡಲೇಬೇಕು ಅಂದ್ರೆ ವ್ಯಾಪಾರ ಮಾಡ್ಕೊಳ್ತೀವಿ, ಪ್ರತಿದಿನ ಮಾಡ್ತೀವಿ, ನಾವು ನೀವು ಎಲ್ಲರೂ ಸಹ ಮಾಡ್ತೀವಿ. ಸೊ ಅದು ಯಾವ ತರ ನಮ್ಮ ಅವಶ್ಯಕತೆಗೆ ಏನ್ ಬೇಕು ಆ ತರದ್ದು ನಾವು ಮಾಡ್ತೀವಿ. ಔಷಧ ಇರ್ಬೋದು, ಮತ್ತೆ ನಿಮ್ಮ ಏನು ಇದಿರ್ಬೋದು, ಒಂದು ಶೃಂಗಾರದ ಒಂದು ಕಿಟ್ಗಳು ಏನಂತೀವಿ ಅದು ಇರ್ಬೋದು, ಅಥವಾ ಬಟ್ಟೆ ಮತ್ತೆ ಆಹಾರ, ಈ ತರದ್ದು ಫುಡ್ಗಳು. ಮತ್ತೆ ಈಗೆಲ್ಲ ಈಗ ನಮ್ಗೆ ಇದರಲ್ಲಿ ಡಿಜಿಟಲ್ ನ್ಯಾಯಾಂಗ ಮೂಲಕ ಅಂದ್ರೆ ನೀವೆಲ್ಲ ಏನ್ ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ನಿಮಗೆ ಮನೆಗೆ ಬರ್ತದೆ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಫಸ್ಟ್ ಆ ವಸ್ತು ಏನ್ ನಾವು ತಗೊಳ್ತಾ ಇದ್ದೀವಿ, ಆ ವಸ್ತು ಯಾವ ತರ ಇರ್ತದೆ, ಅದ್ರ ಬೆಲೆ ಎಷ್ಟು ಏನು ಅಂತ ನಿಮಗೆ ಮೊದಲೇ ಗೊತ್ತಿರ್ಬೇಕು. ಯಾಕೆಂದ್ರೆ ಈಗ ನಮ್ಮ ಇವರು ಲಾಯರ್ ಸರ್ ಹೇಳ್ತಾರೆ, ಸಾಕಷ್ಟು ಇದರಲ್ಲಿ ಹೇಳ್ತಾ ಇರ್ತಾರೆ ಯಾವ ತರ ನಾವೆಲ್ಲ ಮೋಸ ಹೋಗ್ತೀವಿ ಅಂತ. ಈಗ ಅದನ್ನು ಟ್ಯಾಂಪರಿಂಗ್ ಎಲ್ಲ ಮಾಡಿರ್ತಾರೆ. ಅದು ರೈಟ್ ಮೇಲೆ ತಿದ್ದಿ ಅಥವಾ ಅದ್ರ ಮೇಲೆ ಈಗ ಸ್ಕ್ರಾಚ್ ಮಾಡಿ ಅದ್ರ ಮೇಲೆ ಬರೆದು ಈಗ 3,000 ಅಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗ್ತದೆ, 2,700 ರೂಪಾಯಿ ಲಾಸ್ ಆಗ್ತದೆ. ಸೊ ಆ ಥರದ್ದು ಏನಾದ್ರು ಕಂಡು ಬಂದ್ರೆ, ಇದು ನಾನು ಒಂದು ಉದಾಹರಣೆ ಹೇಳ್ತಾರೆ, ಇದು ಸಾಕಷ್ಟು ಆಗ್ತದೆ. ಆಮೇಲೆ ಎಕ್ಸ್ಪೈರಿ ಡೇಟ್, ನಿಮ್ಗೆ ಎಕ್ಸ್ಪೈರಿ ಆಗಿರೋಂಥವ ಔಷಧಿಗಳಿರ್ಬೋದು, ಇನ್ನೊಂದು ಇರ್ಬೋದು, ಪರಿಕರ ಇರ್ಬೋದು, ಆಹಾರ ಇರ್ಬೋದು, ಯಾವುದೇ ಇರ್ಬೋದು, ಆ ಥರದ್ದು ನಿಮಗೆ ಸಪ್ಲೈ ಆಗ್ತದೆ. ಈ ಥರದ್ದೆಲ್ಲ ಮೋಸ ಹೋದಾಗ ನೀವು ಪ್ರಶ್ನೆ ಮಾಡಬೇಕು. ಅಂದ್ರೆ ನೀವು ಪ್ರಶ್ನೆ ಮಾಡಬೇಕು ಅಂದ್ರೆ ಅದನ್ನೆಲ್ಲ ಅದರಿಂದ ಯಾರಪ್ಪ ಹೋಗ್ತಾರೆ, 100 ರೂಪಾಯಿ ಕೊಟ್ಟಿದ್ವಿ ಅದನ್ನೆಲ್ಲ ಕೇಳೋಕೆ ಹೋದ್ರೆ ಅದೆಷ್ಟು ಇದಾಗ್ತದೆ ಅನ್ನಂತ ನಾವು ಸುಮ್ಮನೆ ಆ ಥರ ಇದ್ರೆ ನಾವೇ ಗ್ರಾಹಕರೇ ಮೋಸ ಹೋಗ್ಬೋದು. ಮೊದಲು ನಾವು ಪ್ರಶ್ನೆ ಮಾಡೋದು ಕಲಿಬೇಕು. ಅಂದ್ರೆ ಇದೆಲ್ಲ ಮಾಡ್ಬೇಕಂದ್ರೆ ನಮ್ಮ ಏನು ಈ ಒಂದು ಗ್ರಾಹಕರ ಒಂದು ಇದು ಏನಿದೆ, ಕಾನೂನು ನಿಯಮ ಏನಿದೆ, ನಿಮ್ಗೆ ತಪ್ಪು ಏನಿದೆ. ಈಗ ನಾನೊಂದು ವಸ್ತು ತಗೊಳ್ತೀನಿ ಅಂದ್ರೆ ಅದು ನಾನು ದುಡ್ಡು ಕೊಡ್ತೀನಿ, 1 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು. ಆ ದುಡ್ಡಿಗೆ ಕರೆಕ್ಟ್ ಆಗಿ ನಮ್ಗೆ ವಸ್ತು ಬಂದಿದೆಯಾ ಅಂತ ನೋಡ್ಕೊಳ್ಳೋಂಥ ಜವಾಬ್ದಾರಿ, ಹಕ್ಕು, ರೈಟ್ಸ್ ನಮ್ಗೆ ಇರ್ತದೆ. ಸೊ ಆ ಒಂದು ಈ ತರದ ಸಮಸ್ಯೆಗಳು ಸಾಕಷ್ಟು ಆಗ್ತಾ ಇದೆ. ಈ ಒಂದು ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಮೋಸಗಳು ಆಗ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಈಗೆಲ್ಲ ಏನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಏನ ನಮ್ಮ ಬ್ಯಾಂಕ್ ಅಕೌಂಟ್ ಇದು ಮಾಡಿ ಅಲ್ಲಿಂದನೇ ಡ್ರಾ ಮಾಡಿ ದುಡ್ಡುಗಳು ಕಳ್ಕೊಂಡಿರೋ ಸಾಕಷ್ಟು ಪೇಪರ್ಗಳೆಲ್ಲ ಬರ್ತಾ ಇರ್ತದೆ. ಮತ್ತೆ ಮೋಸ ಹೋದಂತಹ ಇದಕ್ಕೆ ಗ್ರಾಹಕರ ನ್ಯಾಯಾಲಯ ವೇದಿಕೆಗಳು ಅವರಿಗೆ ನ್ಯಾಯ ಒದಗಿಸ್ಕೊಟ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಫೈನ್ ಹಾಕಿ ಅವರಿಗೆ ವಾಪಸ್ ದುಡ್ಡು ಕೊಟ್ಟಿರುವಂತ ಅಂದ್ರೆ ವಾಪಸ್ ಅವ್ರಿಗೆ ಕೊಡಿಸಿರುವಂತಹ ಪ್ರಕರಣಗಳು ನೀವು ನೋಡ್ತಾ ಇರ್ತೀರ. ಅದೇ ರೀತಿ ಈ ಒಂದು ಇದರಲ್ಲಿ ಇದನ್ನ ಕ್ವಶನ್ ಮಾಡುವಂಥದ್ದು, ಏನೇ ನಾವೆಲ್ಲ ಮೋಸ ಹೋಗಿದ್ದೀವಿ ಅಂದ್ರೆ ಆ ಒಂದು ಇದನ್ನ ಕಂಪ್ನಿ ಮೇಲೆ, ಆ ಇದ್ರ ಮೇಲೆ ನೀವೇನು ಹೋಗಿ ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ಬೇಕು ಅಂತ ಏನಿಲ್ಲ. ನೀವು ಆನ್ಲೈನ್ ನಲ್ಲಿ ಕಂಪ್ಲೇಂಟ್ ನ ಇದು ಮಾಡ್ಬೋದು, ಲಾಕ್ ಮಾಡ್ಬೋದು. ನಿಮ್ಮ ಏನು ಈ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಒಂದು ಗ್ರಾಹಕರ ವೇದಿಕೆಗಳು ಇರ್ತವೆ, ನ್ಯಾಯಾಲಯಗಳು ಇರ್ತವೆ. ಇದ್ರ ಮುಖಾಂತರ ನೀವು ಪ್ರಶ್ನೆ ಮಾಡಿದಾಗ ನೀವು ಆನ್ಲೈನ್ ನಲ್ಲೇ ಆ ಒಂದು ಕಂಪ್ಲೇಂಟ್ ಲಾಕ್ ಮಾಡಿದ್ರೆ ಅದ್ರ ಮುಖಾಂತರ ದಾಖಲೆಗಳು ನೀವು ಏನ್ ಪರ್ಚೇಸ್ ಮಾಡಿರ್ತೀರ ಅದೆಲ್ಲ ದಾಖಲೆ ಇದನ್ನೆಲ್ಲ ಒದಗಿಸಿದ್ರೆ ಅದು ನಿಮ್ಗೆ ನ್ಯಾಯ ದೊರಕಿಸ್ಕೊಳ್ಳುವಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನವು ಅಂದ್ರೆ ಎಲ್ಲ ನ್ಯಾಯಾಲಯಗಳು, ಗ್ರಾಹಕ ವೇದಿಕೆ ಮತ್ತೆ ಇತರ ಸಂಬಂಧಪಟ್ಟ ಎಲ್ಲ ಒಂದು ಏನು ನ್ಯಾಯಾಲಯ ಇವರು ಇರ್ಬೋದು, ವಕೀಲರು ಎಲ್ಲರೂ ಸಹ ಅದೊಂದು ಮಾಡ್ತಾರೆ. ಆ ಒಂದು ಇದನ್ನ ನೀವು ಈ ಸಂದರ್ಭದಲ್ಲಿ ಏನು ನೀವು ಕೆಲವೆಲ್ಲ ನಿಯಮಗಳಿದೆ, ಇಲ್ಲೆಲ್ಲ ಕಾಂಪ್ಲೆಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ತಗೊಂಡು ನೀವು ತಿಳ್ಕೋಬೇಕು. ತಿಳ್ಕೊಂಡು ನಿಮ್ಮ ಏನು ಅಕ್ಕಪಕ್ಕದವರು ಮತ್ತೆ ಇವರು ಇರ್ತಾರೆ, ಗ್ರಾಮಸ್ಥರು ಇರ್ತಾರೆ, ಅವರೆಲ್ಲ ತಿಳಿಸ್ಬೇಕು. ಈಗ ನಾವೇನು ಮೋಸ ಹೋಗೋರು ಯಾವತ್ತೂ ಇರ್ತೀವಿ, ಮೋಸ ಮಾಡೋದು ಜಾಸ್ತಿ ಇದ್ದೇ ಇರ್ತಾರೆ. ಹಾಗಾಗಿ ಈ ಒಂದು ನಾವು ಕ್ವಶನ್ ಕೇಳ್ತಾರಪ್ಪ, ಅದು ಇದು ಮಾಡ್ತಾರೆ ಇದ್ದಾಗ ಮೋಸ ಮಾಡುವಂತ ಒಂದು ಇದು ಅದು ಕಡಿಮೆ ಆಗ್ತದೆ.
ಕಂಪ್ನಿಗಳಿಂದ ಪಡ್ಕೊಂಡು ಒಂದು ನಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಒಂದು ಅನುಕೂಲ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾಗೆ ನಿಮಗೆ ಎಲ್ಲರಿಗೂ ನನ್ನ ಮಾತನ್ನು ಮಕ್ಕಳಿಗೆ ಪ್ರತಿ ವರ್ಷ ಎಷ್ಟು ಚೆಕಪ್ ಮಾಡಿಸ್ತಾ ಇದ್ದಾರ, ಮತ್ತೆ ಮಕ್ಕಳಿಗೆ ಸರ್ಕಾರ ಬರಬೇಕಂತ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದಾರ, 5 ಕಿಲೋಮೀಟರ್ ದೂರದೇ ಇದ್ರೆ ಓಡಲಿಕ್ಕೆ ವಾಹನ ವ್ಯವಸ್ಥೆ ಮಾಡಿದಾರ. ಹೀಗೆ ಹಲವಾರು ಕಾಯ್ದೆಗಳಿದೆ ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ, ಆಮೇಲೆ ಹಿರಿಯ ನಾಗರಿಕರ ಬಗ್ಗೆ. ಪ್ರತಿಯೊಬ್ಬರಿಗೂ ಹುಟ್ಟದಿಂದ ಹಿಡಿದು ಸಾಯುವವರೆಗೂ ನಮ್ಮೆಲ್ಲ ಕ್ರಿಯೆಗಳಲ್ಲಿ ಇವತ್ತು ಕಾನೂನಿದೆ. ನಾವು ಅದನ್ನು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಈ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತಿಯೊಬ್ಬರು ನಿಮ್ಮ ಏನೇ ಎಜುಕೇಶನ್ ಇದ್ರೂ ಸಹ ಅದ್ರ ಜೊತೆಗೆ ಕಾನೂನು ಅರಿವು ಬೇಕಾಗುತ್ತೆ. ಮತ್ತೆ ಆಸ್ಪತ್ರೆಗಳಲ್ಲಾಗ್ಬೋದು, ಮೆಡಿಕಲ್ ಸ್ಟೋರ್ಗಳಲ್ಲಾಗ್ಬೋದು, ನೀವು ಬಸ್ನಲ್ಲಿ ಟ್ರೈನಲ್ಲೋ ಪ್ರಯಾಣ ಮಾಡಬೇಕಾದ ಸಂದರ್ಭ ಆಗ್ಬೋದು, ಮತ್ತೆ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿರ್ಬೋದು, ಎಲ್ಲ ವಿಷಯಗಳಲ್ಲಿ ಯಾವುದನ್ನು ಆಡು ಹುಟ್ಟದ ಸೊಪ್ಪಿಲ್ಲ ಅಂತ ಗಾದೆ ಹೇಳ್ತಾರಲ್ಲ, ಹಾಗೆ ಕಾನೂನು ಇಲ್ಲದ ಯಾವುದೇ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕಾನೂನು ಇದೆ. ಆ ಕಾನೂನು ತಿಳ್ಕೊಂಡಾಗ ಮಾತ್ರ ಈ ಸಮರ್ಥವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಗ್ರಾಹಕರಿಗೆ ಎಷ್ಟು ನಾವು ಕಾನೂನು ಅರಿವನ್ನು ಕೊಟ್ಟರು ಅದು ಸಾಕಾಗುವುದಿಲ್ಲ. ಸೊ ಅದರಿಂದ ಇತ್ತೀಚಿನ ದಿನಗಳಲ್ಲಿ ಹೈಸ್ಕೂಲ್ನಲ್ಲಿ, ಕಾಲೇಜುಗಳಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಿ ಈ ಸಬ್ಜೆಕ್ಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ನೀವು ಯಾವ ಸಂದರ್ಭದಲ್ಲಾದ್ರೂ ಸರಿಯೇ ನಮ್ಮ ಕಾನೂನು ಸೇವಾ ಸಮಿತಿಗೆ ನೀವು ಒಂದು ಮನವಿ ಮಾಡಿದ್ರೆ ನುರಿತ ವಕೀಲರ ಕರ್ಕೊಂಡು ಬಂದು ಯಾವ ವಿಷಯದ ಬಗ್ಗೆ ನಿಮಗೆ ಅವೇರ್ನೆಸ್ ಬೇಕೋ ಕೊಡಲಿಕ್ಕೆ ಅವಕಾಶ ಇದೆ. ಈ ಎಲ್ಲ ಅವಕಾಶಗಳನ್ನ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇದು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಅಂಗವಾಗಿ ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಒಂದಷ್ಟು ವಿಷಯನ ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜೆ ಗಣೇಶ್ ಅವರಿಗೆ ಮತ್ತು ಆಹಾರ ಮತ್ತು ನಾಗರಿಕ ಇಲಾಖೆಯ ಉಪ ನಿರ್ದೇಶಕರಾಗಿದ್ದ ಶ್ರೀಮತಿ ಶಿಲ್ಪಾ ರವರು ಮತ್ತೆ ನಮ್ಮ ಪ್ರಾಧಿಕಾರದ ಮಂಡಳಿಯ ಕೆಲವು ಸದಸ್ಯರುಗಳ ಒಂದು ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಅದರಿಂದ ಎಲ್ಲರಿಗೂ ನಾನು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇದುವರೆಗೆ ನನ್ನ ಅನುಭವ ವಿಷಯಗಳನ್ನ ಹಂಚಿಕೊಂಡಿದ್ದೀನಿ. ಅವೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ನಮ್ಮೆಲ್ಲರೂ ನನ್ನ ಮನೆಯನ್ನು ಬಯಸ್ತೀನಿ. ಗ್ರಾಹಕ ದಿನಾಚರಣೆಯನ್ನು ಆಚರಿಸ್ತೀವಿ. ಅದೇ ರೀತಿ ಮಾರ್ಚ್ನಲ್ಲಿ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಆಚರಿಸ್ತೀವಿ. ಹೀಗೆ ವರ್ಷದಲ್ಲಿ 2 ಬಾರಿ ಆಚರಣೆ ಮಾಡುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಗ್ರಾಹಕರಿಗೆ ಈ ಒಂದು ಸಂರಕ್ಷಣಾ ಕಾಯ್ದೆ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಗ್ರಾಹಕ ವಂಚನೆಗೆ ಒಳಗಾದಾಗ ಅವರಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥದ್ದು, ಮತ್ತೆ ಆತನ ಪರಿಹಾರವನ್ನು ಪಡೆಯಲಿಕ್ಕೆ ಕಾನೂನಿನ ಆತನಿಗೆ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಮತ್ತೆ ಆತ ಯಾವ ಯಾವ ಆಯೋಗದ ಮುಂದೆ ಎಷ್ಟು ಪರಿಹಾರವನ್ನು ಕೋರಿ ಆತ ಪರಿಹಾರ ಪಡ್ಕೊಳ್ಬೋದು, ಮತ್ತು ಅಲ್ಲಿ ಯಾವ ರೀತಿ ಕೃಷಿ ನಡೆಯುತ್ತೆ, ಈ ಎಲ್ಲ ವಿಷಯಗಳನ್ನ ಗ್ರಾಹಕರಿಗೆ ತಿಳಿಸಿಕೊಡ್ತಕ್ಕಂಥದ್ದು ಈ ದಿನದ ಒಂದು ವಿಶೇಷ. ಈ ವರ್ಷ ಡಿಜಿಟಲ್ ನ್ಯಾಯಾಲಯದ ಮೂಲಕ ಪ್ರಕರಣಗಳ ತ್ವರಿತ ಮತ್ತು ಸಮರ್ಥ ವಿಲೇವಾರಿ ಇರ್ತಕ್ಕಂಥ ವಿಷಯದ ಬಗ್ಗೆ ಗ್ರಾಹಕರಿಗೆ ಅರಿವು ಮೂಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಇವತ್ತಿನ ವಿಷಯ ಆಗಿದೆ. ಬಹುಮುಖ್ಯವಾಗಿ ಕಳೆದ ವರ್ಷ 2024ರಲ್ಲಿ ದಿವಾಳಿ ಪ್ರಕ್ರಿಯಾ ಸಮಿತಿಗೆ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ತಿದ್ದುಪಡಿಯ ಪ್ರಕಾರ ಸೆಕ್ಷನ್ 89A ಅಡಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಕೋರ್ಟ್ನಲ್ಲಿ ಪ್ರಕರಣವನ್ನು ನಡೆಸಬೇಕಾದ್ರೆ 10-12 ವರ್ಷ ತಗೊಳ್ಳುತ್ತೆ. ಮೇಲ್ಮನವಿ ಸಲ್ಲಿಸ್ತಾ ಹೋದ್ರೆ 30-40 ವರ್ಷಗಳು ಆದರೂ ವಿಲೇವಾರಿ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಕಾಯ್ದೆ ತಿದ್ದುಪಡಿ ಬಂದ ಮೇಲೆ ಯಾರು ನ್ಯಾಯಾಲಯಕ್ಕೆ ದಾವೆಯನ್ನ ಹಾಕ್ತಿರೋ ಆ ದಾವೆಯನ್ನು ಹಾಕಿದ ಮೇಲೆ ಎದುರುದಾರರಿಗೆ ನೋಟಿಸ್ ಅನ್ನು ಕೊಡ್ತಾರೆ. ಎದುರುದಾರ ವಕೀಲ ಮೂಲಕ ಕೋರ್ಟ್ಗೆ ಬಂದು ತನ್ನ ತಕರಾರು ಸಲ್ಲಿಸ್ತಾರೆ. ಸಲ್ಲಿಸಿದ ಮೇಲೆ ಮಧ್ಯಕಾಲೀನ ಆದೇಶದ ತುರ್ತು ಸಂದರ್ಭಗಳು ಇಲ್ಲದಂತ ಪಕ್ಷದಲ್ಲಿ ತಕ್ಷಣ ನ್ಯಾಯಾಲಯ ಮಾಡುತ್ತೆ, ಅಲ್ಲಿ ಒಂದು ಇಷ್ಟು ಪ್ರೇಮನ್ನು ಮಾಡ್ತಾರೆ. ಅಂದ್ರೆ ವಿವಾದ ಅಂಶಗಳು 2 ಪಕ್ಷಗಾರರು ನ್ಯಾಯಾಲಯದಲ್ಲಿ ತಾವು ಏನೆಲ್ಲ ಸಾಬೀತು ಮಾಡಬೇಕು ಅಂತ, ಅಲ್ಲಿಂದ 2 ವರ್ಷಗಳ ಒಳಗೆ ಪ್ರಕರಣಗಳನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ಕಳೆದ ವರ್ಷ ಈ ಒಂದು ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಮೊದಲು ಅವರು ಪರ್ಮಿಷನ್ ಕೇಳ್ತಾ ಇದ್ವಿ, ಈಗ ಅವರು ಯಾವುದೇ ಪರ್ಮಿಷನ್ ಇಲ್ಲ. ಪ್ರತಿಯೊಂದು ಪ್ರಕರಣಗಳನ್ನ ಮೀಡಿಯೇಷನ್ಗೆ ಅಂತೇಳಿ ಕಳಿಸ್ಕೊಡ್ತಾರೆ. ಆ ಮೀಡಿಯೇಷನ್ ಅಲ್ಲಿ
ನಮಗೆ 60 ದಿವಸ ಸಮಯ ಇರುತ್ತೆ. 60 ದಿನದಲ್ಲಿ 2 ಪಕ್ಷಗಾರರನ್ನ ಕಳಿಸಿಕೊಂಡು ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ಇತ್ಯರ್ಥ ಮಾಡಿಕೊಡಿ, ಕೊಟ್ಟಿರ್ತಕ್ಕಂಥ ಕೋರ್ಟ್ನ ವಾಪಸ್ ಕೊಡ್ತೀವಿ. ಮತ್ತೆ ಇಲ್ಲಿ ಏನ್ ತೀರ್ಮಾನ ಆಗುತ್ತೋ ಇದ್ರ ಮುಂದೆ ಯಾವುದೇ ಅಪೀಲ್ ಇರಲ್ಲ. ಇದರಿಂದ ಏನಾಗುತ್ತೆ, ಗ್ರಾಹಕರಿಗೆ ಅಥವಾ ಬಾಧಿತ ವ್ಯಕ್ತಿಗೆ ಆರ್ಥಿಕ ಮುಗ್ಗಟ್ಟು ಕಡಿಮೆ ಆಗುತ್ತೆ, ಅವರ ಒತ್ತಡ ಕಡಿಮೆ ಆಗುತ್ತೆ, ಮತ್ತೆ ಅವರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ತರಲಾಗಿದೆ. ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದ್ವಿ, ಒಂದು ಪ್ರಕರಣ ದಾಖಲು ಮಾಡಬೇಕಾದ್ರೆ ನ್ಯಾಯಾಲಯಕ್ಕೆ ಬರಬೇಕಾಗಿತ್ತು. ಆದ್ರೆ ಈ ಹೊಸ ಕಾಯ್ದೆ ಪ್ರಕಾರ ಏನಾಗಿದೆ, ಈ ಫೈಲಿಂಗ್ ಅಂತ ತಂದಿದ್ದೀವಿ. ಅಂದ್ರೆ ನಾವು ನಮ್ಮ ಮನೆಯಲ್ಲ ಕುಳಿತುಕೊಂಡು ಈ ಫೈಲಿಂಗ್ ಮಾಡಿ ಪ್ರಕರಣವನ್ನ ವಿಲೇವಾರಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, 2 ಪಕ್ಷಗಳ ಮೊಬೈಲ್ ನಂಬರ್ಗಳು ಮತ್ತು 2 ಪಕ್ಷಗಳ ಇಮೇಲ್ ಐಡಿಯನ್ನ ನಾವು ಆ ಫೈಲ್ನಲ್ಲಿ ನಮೂದಿಸಬೇಕಾಗುತ್ತೆ. ಮೊದಲೊಬ್ಬ ವ್ಯಕ್ತಿಗೆ ನಾವು ನೋಟಿಸ್ ಜಾರಿ ಮಾಡಬೇಕಾದ್ರೆ 2, 3, 4, 5 ವರ್ಷಗಳು ತಗೊಳ್ತಾ ಇತ್ತು. ಯಾಕೆಂದ್ರೆ ಕೋರ್ಟ್ ಅಭಿನೇತರನ್ನು ನೋಟಿಸ್ ಕೊಡ್ತಾ ಇದ್ದ. ಹಾಗೆ ಮಾಡಿದ ಉದ್ದೇಶಪೂರ್ವಕವಾಗಿ ಅಥವಾ ಮನೆಯಿಲ್ಲ ಅಂತಲೋ ಅಥವಾ ಮನೆ ಬಾಕಾಗಿದೆ ಅಂತಲೋ ಅಥವಾ ವಿಳಾಸ ಸರಿಯಿಲ್ಲ ಅಂತಲೋ ವಾಪಸ್ ಬರ್ತಾ ಇದ್ರು. ಮತ್ತೆ ನಾವು ವಕೀಲರು ಏನ್ ಮಾಡ್ತೀವಿ, ಮತ್ತೆ ಅರ್ಜಿ ಹಾಕೊಳ್ತಾ ಇದ್ವಿ, ತಿರ್ಗಿ ಅದ್ರ ಮೇಲೆ ಆದೇಶ ಹಾಕಬೇಕು, ನೀವು ಮತ್ತೆ ನೋಟಿಸ್ ತಗೊಂಡು ಹೋಗ್ಬೇಕು, ಪೇಪರ್ ಹಾಕಿಸ್ಬೇಕು, ಮನೆ ಮೇಲೆ ಅಂಟಿಸ್ಬೇಕು, ಆರ್ಪೇಡಿ ತಗೊಂಡು, ಹೀಗೆ ಹಲವಾರು ಪ್ರೊಸೀಜರ್ಸ್ಗಳು ಇತ್ತು. ಈ ಒಂದು ಹೊಸ ಕಾಯ್ದೆ ಬಂದ ಮೇಲೆ ಆ ತರ ಇಮೇಲ್ ಐಡಿ ಮತ್ತು ವಾಟ್ಸಪ್ ಎಲ್ಲ ಇರೋದ್ರಿಂದ ಅವ್ರಿಗೆ ಅದರ ಮೂಲಕ ನಾವು ನೋಟಿಸ್ ಜಾರಿ ಮಾಡಿದ್ರೆ ಅವ್ರ ನೋಡಿದ ತಕ್ಷಣವೇ ಈ ನ್ಯಾಯಾಲಯದಲ್ಲಿ ನೋಟಿಸ್ ಬಂದಿದೆ ಅಂತ ಹೇಳಿ ಪೂರ್ವಭಾವನೆ ಆಗ ನ್ಯಾಯಾಲಯದಲ್ಲಿ ಬಂದು ವಕೀಲ ಇಟ್ಕೊಳ್ಬೇಕಾಗುತ್ತೆ. ಇದು ಇವತ್ತಿನ ನಮ್ಮ ಗ್ರಾಹಕರಿಗೆ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ನಾವು ನ್ಯಾಯಾಲಯಕ್ಕೆ ಕಾಪಿ ತಗೊಳ್ಬೇಕಾದ್ರೆ ನಾವು ಕೋರ್ಟ್ಗೆ ಬಂದು ಅರ್ಜಿ ಹಾಕಿ ಕೋರ್ಟ್ನಲ್ಲಿ ಡಾಕ್ಯುಮೆಂಟ್ ಇಲ್ಲ ಹಾಕಿಲ್ಲ ತಗೊಳ್ಬೇಕಾಗಿತ್ತಲ್ವಾ. ಈಗ ನೀವೇನಿಲ್ಲ, ಮನೆಯಲ್ಲೇ ಕುಳಿತುಕೊಂಡು ಕಾಪಿ ಅಪ್ಲಿಕೇಶನ್ ಹಾಕಿಬಿಟ್ಟು ಈ ಡಿಜಿಟಲ್ ಮೂಲಕನೇ ನ್ಯಾಯಾಲಯದಲ್ಲಿ ಏನು ಎವಿಡೆನ್ಸ್ ಆಗಿದೆಯೋ ಅದ್ರ ಕಾಪಿನ ನೀವು ಅದು ಏನು ಹೇಳಿಕೆಗಳಾಗಿದೆ ಸ್ಟೇಟ್ಮೆಂಟ್ ಕಾಪಿಗಳನ್ನ ಕೊಡ್ತೇನೆ ನೀವು ಈ ಡಿಜಿಟಲ್ ಮೂಲಕ ಕಾಪಿಗಳು ತಗೊಳ್ಬಹುದು. ಸೊ ಈ ಕಾಪಿಗೆ ಮಾನ್ಯತೆ ಇದೆ. ಯಾಕೆಂದ್ರೆ ನ್ಯಾಯಾಲಯದಲ್ಲಿ ಒಂದು ಆದೇಶ ಆದಾಗ ಆದೇಶ ಪ್ರತಿನ ತಗೊಳ್ಳಿಕ್ಕೆ ಸಮಯ ತಗೊಳ್ತಾ ಇತ್ತು. ಈಗ ನಾವು 5 ಗಂಟೆಗೆ ಯಾವ್ದೋ ಜಡ್ಜ್ಮೆಂಟ್ ಆಗಿದೆ ಅಂದ್ರೆ ಅಪ್ಲೋಡ್ ಮಾಡ್ತಾರೆ, ನೀವು 5:15ಗೆ ಆ ಕಾಪಿನ ತಗೊಂಡು ಅದರ ಆಧಾರದ ಮೇಲೆ ಮೇಲ್ಮನೆ ಸಲ್ಲಿಸಬಹುದು. ಆಮೇಲೆ ಬೇಕಾದ್ರೆ ಕೋರ್ಟ್ ಸೀಕ್ರೆಟ್ ಕಾಪಿ ತಗೊಳ್ಬಹುದು. ಸೊ ಅದರಿಂದ ಈ ಡಿಜಿಟಲ್ ಏನು ಮಾಧ್ಯಮದಲ್ಲಿ ಎಷ್ಟೆಲ್ಲ ಅನುಕೂಲ ಇದೆ ಅಂತ ಹೇಳಿದ್ರೆ, ಈಗ ನಾವು ಸಾಕ್ಷಿ ಹೇಳಿಕೆ ಕೋರ್ಟ್ ಹೋಗ್ಬೇಕಾಗಿದೆ. ಯಾರೊಬ್ಬ ಬೆಂಗಳೂರಿನೋ ಅಥವಾ ಬಳ್ಳಾರಿ ಜೈಲಿನಲ್ಲೋ ಒಬ್ಬ ಆರೋಪಿ ಇದ್ದಾರೆ. ಈಗ ಅಲ್ಲಿಂದ ಪೊಲೀಸ್ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಈಗೇನಿಲ್ಲ, ಅವನಲ್ಲೇ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅಲ್ಲಿಂದ ನಾವು ಹೇಳಿಕೆ ತಗೊಳ್ಬಹುದು. ಅಥವಾ ವಕೀಲರು ಇವತ್ತು ಈ ಕರ್ನಾಟಕದಲ್ಲೋ ಅಥವಾ ಇನ್ಯಾವುದೋ ನ್ಯಾಯಾಲಯವಾಗಿ ನಾವು ವಾದ ಮಾಡಬೇಕಾದ್ರೆ ನಾವಿಲ್ಲೇ ನಮ್ಮ ಆಫೀಸಲ್ಲೇ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರ್ಗ್ಯುಮೆಂಟ್ ಮಾಡಬಹುದು, ಎವಿಡೆನ್ಸ್ ಎಲ್ಲ ಮಾಡಬಹುದು. ಸೊ ಇದು ಗ್ರಾಹಕರಿಗೆ ಇತ್ತೀಚಿನ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಬಂದಿರತಕ್ಕಂಥ ಹಲವಾರು ಅನುಕೂಲತೆಗಳಿವೆ. ಅದ್ರ ಜೊತೆಗೆ ಈ ಪೇಪರ್ಲೆಸ್ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇತ್ತಲ್ಲ, ಇದೆಷ್ಟು ಈಸಿ ಇದನ್ನ ನಮ್ಮ ಗ್ರಾಹಕರು ಬಳಸ್ಕೊಳ್ಬೇಕು. ಅದ್ರ ಜೊತೆಗೆ ನ್ಯಾಯಾಲಯಕ್ಕೆ ಪೂರಕವಾದಂತ ಪ್ರಾಧಿಕಾರ ಇದೆ ನಮ್ಮಲ್ಲಿ. ಅದನ್ನ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತೇಳಿ ಮಾಡ್ಕೊಂಡಿದ್ದೀವಿ. ಈ ಮೂಲಕ ಪ್ರಕರಣಗಳು ಇತ್ಯರ್ಥ ಆಗೋದ್ರಿಂದ ಮೇಲ್ಮನೆ ಸಲ್ಲಿಸುವಾಗಿಲ್ಲ, ನೀವು ಕೊಟ್ಟಿರ್ತಕ್ಕಂಥ ಫೀಸನ್ನ ವಾಪಸ್ ಕೊಡ್ತೀವಿ. ಅಥವಾ ನಿಮಗೆ ವಕೀಲರು ಬೇಕು ಅಂತ ಹೇಳಿದ್ರೆ ಪ್ರಾಧಿಕಾರದಿಂದ ಉಚಿತವಾಗಿ ವಕೀಲರನ್ನು ಮಾಡ್ಕೊಡ್ತಾರೆ. ಅದರಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಶೋಷಿತರಿಗೆ ಉಚಿತವಾಗಿ ನಿಮಗೆ ವಕೀಲ ಮಾಡ್ಕೊಡ್ತಾರೆ. ಇನ್ನು ಕೆಲವರಿಗೆ 2 ಲಕ್ಷ ವರಮಾನಕ್ಕಿಂತ ಕಡಿಮೆ ವರಮಾನ ಇತ್ತು ಅಂತ ಹೇಳಿ ಆದಾಯ ಸರ್ಟಿಫಿಕೇಟ್ ಕೊಟ್ಟದ್ದೇ ಆದ್ರೆ ಅವರು ಸಹ ನಿಮಗೆ ಉಚಿತವಾದಂತಹ ಸೌಲಭ್ಯಗಳು ಮಾಡ್ಕೊಡ್ತಾರೆ. ಸೊ ಇದನ್ನ ಗ್ರಾಹಕರು ಬಳಸ್ಕೊಳ್ಬೇಕು. ಅದ್ರ ಜೊತೆಗೆ ಇವಾಗ ಕಂಪ್ಯೂಟರ್ದಲ್ಲಿ ನಾವು ಇರೋದ್ರಿಂದ ನಾವು ತುಂಬಾ ಯಾಂತ್ರಿಕ ಸ್ಥಿತಿ, ಅದರಿಂದ ನಾವು ತುಂಬಾ ಸೂಕ್ಷ್ಮವಾಗಿ ಇರ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ಈ ಕಾಯ್ದೆಗಳೇನಿದೆಯಲ್ಲ ಅದ್ರ ಬಗ್ಗೆ ನಿಮ್ಗೆ ಅರಿವು ಬೇಕು. ಅದಕ್ಕೆ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತೇಳಿ ಕಾನೂನು ಶಿಕ್ಷಣವನ್ನ ಇಟ್ಕೊಳ್ತಾರೆ. ಮತ್ತೆ 3 ತಿಂಗಳ ಒಂದು ಸಾರಿ ನ್ಯಾಯಾಲಯಗಳಲ್ಲಿ ಲೋಕಾದಾಲತ್ಗಳನ್ನ ಮಾಡಿ ಈಗ ಏನು ಪೆಂಡಿಂಗ್ ಇದೆಯೋ ಆ ಪ್ರಕರಣಗಳು
ಇನ್ನೊಂದು, ನೀವು ನ್ಯಾಯದ ಇನ್ನೂ ಬಂದಿರಲಿಕ್ಕಿಲ್ಲ, ಪ್ರಿಮೆಚೂರ್ಡ್ ಅಂತ ಹೇಳ್ತೀವಿ. ಮೊದಲನೇ ನೀವು ನೋಟಿಸ್ ಕೊಟ್ಟು ಪಾರ್ಟಿಗಳನ್ನ ಕರ್ಕೊಂಡು ಬಂದು ನೀವು ಭಾಗದ ಕೇಸ್ ಹಾಕ್ಬೇಕು ಅಂತ ಹೇಳಿ 2 ಪಕ್ಷಗಾರರು ಬಂದು ಒಂದು ರೆಡಿ ಮಾಡ್ಕೊಂಡು ಕೋರ್ಟ್ ಮುಂದೆ ಹಾಕಿದ್ರೆ ನಿಮ್ಗೆ ರಾಜಿ ಮಾಡಿಸಿ ನಿಮಗೆ ಜಡ್ಜ್ಮೆಂಟ್ ಡಿಗ್ರಿ ಮಾಡ್ಬೋದು. ಕೋರ್ಟ್ 10 ವರ್ಷ ಅಲಿಬೇಕಾದ ಅಗತ್ಯತೆ ಇಲ್ಲ. ಇಲ್ಲಿ ಮುಖ್ಯವಾಗಿ ಬೇಕಾದ್ರೆ ಕಾನೂನು ಅರಿಬೇಕು. ಯಾಕೆಂದ್ರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್. ನನಗೆ ಕಾನೂನು ಗೊತ್ತಿರಲಿಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ನ್ಯಾಯಾಲಯ ಕ್ಷಮಿಸುವುದಿಲ್ಲ. ಅದ್ರ ಜೊತೆಗೆ ಈ ಗ್ರಾಹಕ ವೇದಿಕೆಯಲ್ಲಿ ನಿಮಗೆ ಏನಾಗುತ್ತಿದ್ರೆ ಯಾವುದೋ ಒಂದು ಮೋಸ ವಂಚನೆ ಆದಾಗ ನೀವು ಅದನ್ನು ಯಾವಾಗ ಅಂದ್ರೆ ಯಾವಾಗ ಹೋಗಿ ಬರಲಿಕ್ಕೆ ಆಗಲ್ಲ. ಕನಿಷ್ಠ ಆ ಒಂದು 2 ವರ್ಷದೊಳಗೇನೆ ನೀವು ದೂರನ್ನು ಸಲ್ಲಿಸಬೇಕಾಗುತ್ತೆ. ಅಲ್ಲಿಂದ ದೂರ ಸಲ್ಲಿಸಕ್ಕೆ ಬರಲ್ಲ. ಇದಕ್ಕೆ 2019 ಹೊಸ ಕಾಯ್ದೆ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಕೊಟ್ಟಿದೆ. ಈಗ ನೀವು ಡೆಲ್ಲಿನಲ್ಲಿ ಯಾವುದಾದ್ರು ವಸ್ತು ಪರ್ಚೇಸ್ ಮಾಡಿದ್ರಿ, ನೀವು ಡೆಲ್ಲಿ ನ್ಯಾಯಾಲಯದಲ್ಲಿ ಗ್ರಾಹಕ ನ್ಯಾಯಾಲಯ ಹೋಗ್ಬಿಟ್ಟು ದಾವೆ ಹಾಕಬೇಕಾಗಿತ್ತು. ಆದ್ರೆ ಹೊಸ ಕಾಯ್ದೆ ಬಂದ್ಮೇಲೆ ನೀವು ಕರ್ನಾಟಕದಲ್ಲೇ ಕೂತ್ಕೊಂಡು ನೀವು ಎಲ್ಲಿ ವಾಸ ಮಾಡ್ತೀರೋ, ನೀವು ಎಲ್ಲಿ ಕೆಲಸದಲ್ಲಿದ್ದೀರೋ ಅಲ್ಲೇನೆ ನೀವು ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡ್ತೀವಿ. ಅದ್ರ ಜೊತೆಗೆ 2 ವರ್ಷದ ನಂತರ ದಾವೆ ದೂರ ಸಲ್ಲಿಸಬೇಕು ಅಂತ ಹೇಳಿದ್ರೆ ಕಾಲಮಿತಿ ಅಧಿನಿಯಮ ಅಂತ ಇರುತ್ತೆ. ಆ ಕಾಲಮಿತಿ ಅಧಿನಿಯಮದ ಅಡಿಯಲ್ಲಿ ನಾನು ವಿಲೆಯಾಗಿ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಸಕಾರಣಗಳಿದ್ದರೆ, ಅನಾರೋಗ್ಯ ಆಗಿತ್ತು ಅಥವಾ ಇನ್ಯಾವುದೋ ತೊಂದರೆ ಆಗಿತ್ತು, ಈ ಒಂದು ಸಕಾರಣ ಕಾರಣಗಳಿಂದ ನಿಗದಿತ ಸಭೆಯಲ್ಲಿ ನಾನು ದೂರ ಸಲ್ಲಿಸಲಿಕ್ಕೆ ಆಗಲಿಲ್ಲ ಅಂತ ಮನವರಿಕೆ ಮಾಡಿಕೊಟ್ರೆ ಆಗ ಆಯೋಗ ಏನ್ ಮಾಡುತ್ತೆ, ಆ ಮಧ್ಯಕಾಲ ಆದೇಶ ಮೇಲೆ ಅರ್ಜಿನ ಮಾಡಿ ಇದು 2 ವರ್ಷ ಏನು ಡಿಲೇ ಆಗಿತ್ತು ಅದಕ್ಕೆ ಸಕಾರಣ ಕೊಟ್ಟಿದ್ದಾರೆ, ಅದರಿಂದ ಈ ಪ್ರಕರಣವನ್ನು ನಾವು ಮುಂದುವರಿಸಲಿಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ ಆದೇಶ ಮಾಡಿಕೊಡೋದು. ಸೊ ಅದನ್ನ ನಾವು ಬಳಸ್ಕೊಳ್ಳೋದು. ಅದ್ರ ಜೊತೆಗೆ ಏನು ಗ್ರಾಹಕ ಆಯೋಗದಲ್ಲಿ ನಿಮಗೆ ತೀರ್ಪನ್ನ ಕೊಡುತ್ತೋ ಅದನ್ನ ಕೊಟ್ಟಿಲ್ಲ ಅವರ ಪರಿಹಾರ ಅಂತ ಹೇಳಿದ್ರೆ ಸಿವಿಲ್ ನ್ಯಾಯಾಲಯದಲ್ಲಿ ನಾವು ಜಾರಿ ಕೇಸ್ ಅಂತ ಹಾಕ್ತೀವಿ. ಆ ರೀತಿ ನೇರವಾಗಿ ಸಿವಿಲ್ ನ್ಯಾಯಾಲಯ ಜಾರಿ ಕೇಸ್ ಹಾಕಿ ಪರಿಹಾರವನ್ನ ಅವರಿಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಈ ಸಾಕಷ್ಟು ಏನಾಗ್ತಾ ಇದೆ ನಮ್ಮಲ್ಲಿ ಈ ಗ್ರಾಹಕ ವೇದಿಕೆ ತುಂಬಾ ವಿಶಾಲವಾಗಿದೆ. ಪ್ರತಿಯೊಬ್ಬರು ನಾವು ಗ್ರಾಹಕರೇ, ನಾನು ಗ್ರಾಹಕನೇ, ಎಲ್ಲರೂ ಗ್ರಾಹಕರೇ. ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಸೇವೆಯನ್ನು ಪಡ್ಕೊಳ್ಬೇಕಾದ್ರೆ, ಯಾವುದೇ ಒಂದು ಸರಕನ್ನ ತಗೊಳ್ಬೇಕಾದ್ರೆ ನಾವೆಲ್ಲ ಗ್ರಾಹಕರಾಗ್ತೀವಿ. ಆ ಸರಕು ಸೇವೆಯನ್ನ ತಗೊಳ್ಬೇಕಾದ್ರೆ ನಮ್ಮಿಷ್ಟು ಹಣವನ್ನ ಕೊಡ್ತೀವಿ, ಅಲ್ಲಿ ನಮಗೆ ಮೋಸ ಆಗಬಾರ್ದು. ಆಮೇಲೆ ಇತ್ತೀಚಿನ ದಿನ ಏನಾಗ್ತಾ ಇದೆ ಅಂದ್ರೆ ತಪ್ಪು ಜಾಹೀರಾತುಗಳನ್ನ ಕೊಡ್ತಾ ಇದ್ದಾರೆ. ಹಣ ಮಾಡಬೇಕು ಉದ್ದೇಶದಿಂದ ತಪ್ಪು ಜಾಹೀರಾತು ಕೊಡ್ತಾ ಇದ್ದಾರೆ. ಆ ತಪ್ಪು ಜಾಹೀರಾತು ಕೊಟ್ಟಂತ ಎಲ್ಲಾ ವ್ಯಕ್ತಿಗಳು ಸಹ ಕಾನೂನು ಅಡಿಯಲ್ಲಿ ಅಪರಾಧವನ್ನು ಮಾಡಲಾಗುತ್ತೆ. ಅಲ್ಲಿ ತಪ್ಪು ಜಾಹೀರಾತುಗಳನ್ನು ಕೊಡುವಾಗಿಲ್ಲ. ಮತ್ತೆ ನೀವೆಲ್ಲ ಈಗ ಆನ್ಲೈನ್ ನಲ್ಲಿ ಸಾಕಷ್ಟು ವಸ್ತುಗಳನ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ, ಅಲ್ಲಿ ನಿಮಗೆ ನಕಲಿ ವಸ್ತುಗಳನ್ನ ಕೊಡ್ತಾರೆ. ಸೊ ಅದನ್ನ ಇ ಕಾಮರ್ಸ್ ಅಂತೇಳಿ ಕರೀತೀವಿ. ಅಂತ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆದಾಗಲೂ ಸಹ ಈ ಗ್ರಾಹಕ ಆಯೋಗಗಳ ನೀವು ದಾಖಲಾತಿಗಳು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಆ ಸಾಫ್ಟ್ವೇರ್ ಬಾಕ್ಸ್ ಹೊಡಿಬೇಕಾದ್ರೆ, ಈಗ ಯಾವ್ದಾದ್ರು ಪಾರ್ಸಲ್ ಬಂದಿದೆ, ಆ ಪಾರ್ಸಲ್ ಹೊಡಿಬೇಕಾದ್ರೆ ನಾನು ಕೊಟ್ಟಿಲ್ಲ, ಇವರು ಬೇರೆ ವಸ್ತು ಹಾಕ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ತಾವೇನ್ ಮಾಡ್ಬೇಕು, ಯಾವ್ದಾದ್ರು ಪಾರ್ಸಲ್ ಬಂದಾಗ ಅದನ್ನ ವಿಡಿಯೋ ಮಾಡ್ಕೊಂಡು, ಆ ಪಾರ್ಸಲ್ ವಿಡಿಯೋ ಮಾಡಿಕೊಂಡು ವಿಡಿಯೋ ಮುಖಾಂತರ ಪಾರ್ಸಲ್ ಓಪನ್ ಮಾಡಿದಾಗ ಆಗ ನಮ್ಗೆ ಗೊತ್ತಾಗುತ್ತೆ ಆ ಪಾರ್ಸಲ್ ಬಂತು. ಪಾರ್ಸಲ್ ಬಂದಾಗ ವಿಡಿಯೋ ಮುಖಾಂತರ ಓಪನ್ ಮಾಡಿದಾಗ ನಮಗೆ ವಸ್ತು ಗೊತ್ತಾಗುತ್ತೆ. ಈ ಒಂದು ಕೆಲವು ಕಾನೂನು ಆಯೋಗಗಳಿಂದ ನಾವು ಬಳಸ್ಕೊಳ್ಬೇಕಾಗುತ್ತೆ. ಇಲ್ಲ ಎಷ್ಟೋ ಸಾರಿ ನಾವು ಮೋಸ ಹೋಗ್ಬೇಕು. ಅದ್ರ ಜೊತೆಗೆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಕಡೆ ನಾನು ನಿನ್ನೆ ವೈನಾಡಲ್ಲಿ ಒಂದು ಗಮನಿಸಿದೆ. ಅಲ್ಲಿ ಏನ್ ಮಾಡ್ತಾರೆ, ಪ್ರವಾಸಿ ಕೇಂದ್ರ ಹೋದಾಗ ನೀರು ಬಾಟಲ್ ತಗೊಂಡು ಹೋಗ್ತೀವಿ, ಪ್ಲಾಸ್ಟಿಕ್ ಬಾಟಲ್ ನೀರು ಕುಡ್ದಾದ್ಮೇಲೆ ಏನ್ ಮಾಡ್ತಾ ಇದ್ವಿ, ಎಲ್ಲೆಲ್ಲ ಬಿಸಿಲು ಬರ್ತಾ ಇದೆ. ಈಗ ನಿಯಮ ಏನ್ ಮಾಡಿದ್ದಾರೆ ಅಂದ್ರೆ ನೀವು ಯಾರು ಬಾಟಲ್ ತಗೊಂಡು ಹೋಗ್ತೀರೋ ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದಕ್ಕೆ 50 ರೂಪಾಯಿ 100 ರೂಪಾಯಿ ಡಿಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ಆ ಡಿಪಾಸಿಟ್ ಮಾಡಿದಾಗ ಬಾಟಲ್ ಮೇಲೆ ಒಂದು ಸ್ಟಿಕ್ ನ ಅಂಟಿಸ್ತಾರ. ನೀವು ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ನೀವು ಬಾಟಲ್ ಬಿಸಾಕಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟಾಯ್ತೋ 100 ರೂಪಾಯಿ ಹೋಯ್ತು. ಇಲ್ಲ ನೀವು 100 ರೂಪಾಯಿ ವಾಪಸ್ ಬರಬೇಕು ಅಂದ್ರೆ ನೀವು ವಾಪಸ್ ಬಂದು ಬಾಟಲ್ನ ಮತ್ತೆ ಚೆಕ್ ಪೋಸ್ಟ್ ಕೊಡ್ಬೇಕು. ಹಾಗೇನ್ ಮಾಡ್ತಾರೆ, ಆ ದುಡ್ಡು ನಿಮ್ಗೆ ವಾಪಸ್ ರೀಫಂಡ್ ಮಾಡ್ತಾರೆ. ಸೊ ಹೀಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೇಕು. ಮತ್ತೆ ವೈದ್ಯ ಇಲಾಖೆಗಂತೂ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದೆ. ಏನಂದ್ರೆ ಮಿನಿಮಮ್ 50% ಸಿಜರಿಂಗ್ ಮಾಡಲಿ ಅಗತ್ಯ ಅನಿವಾರ್ಯ ಅವಶ್ಯಕತೆ ಇದ್ದಾಗ. ಆದ್ರೆ ಇವತ್ತು 60-70% ಮಹಿಳೆಯರಿಗೆ ಇವತ್ತು ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ,
ಆಗ್ತಾ ಇದೆ. ಯಾಕೆಂದ್ರೆ ನಾವೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ವಿ. ಆ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದ್ರೆ ಎಲ್ಲವನ್ನ ಚೆಕ್ ಮಾಡಿ ಅಂತ ಹೇಳ್ತಾರೆ. ಈಗ ಒಂದ್ ಕಡೆ ಕಾನೂನು ನಾವು ಮಾಡ್ತೀವಿ, ಇನ್ನೊಂದ್ ಕಡೆ ಕಾನೂನು ರಕ್ಷಣೆ ಪಡ್ಕೊಳಕ್ ಹೋದಾಗ ಈ ಲಾಭ ಯಾವ ಮೂರನೇ ವ್ಯಕ್ತಿಗಳು ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಗ್ರಾಹಕ ಎಲ್ಲಿ ತಾವು ಕಾರ್ಯನಿರ್ವಹಿಸ್ತಿರೋ ಅಲ್ಲೆಲ್ಲ ಇಷ್ಟೆಲ್ಲ ವಿಷಯಗಳ ಬಗ್ಗೆ ಅವೇರ್ನೆಸ್ ಆಗ್ಬೇಕು ಅಂದ್ರೆ ಇಂಥ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಬರಬೇಕು. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ ಕಾನೂನನ್ನ ಅರಿವು ಸಿಗುತ್ತೆ. ಇಲ್ಲಿ ಯಾವುದೇ ಶಾಲಾ ಕಾಲೇಜಲ್ಲಿ ಕಾನೂನು ಪಾಠ ಮಾಡಲ್ಲ, ಅಲ್ಲಿ ಯಾವ ಸಬ್ಜೆಕ್ಟ್ ಪಾಠ ಮಾಡಬೇಕಾದ್ರೆ ಮಾಡ್ತಾರೆ. ಹಿಂದೆಲ್ಲ ನಾವು ಲಾಯರ್ ಆಗ್ಬೇಕಾದ್ರೆ ಅವ್ರು ಮಾತ್ರ ಕಾನೂನು ಕಾರ್ಯಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಈ ಪ್ರಾಧಿಕಾರ ಬಂದ್ಮೇಲೆ ಮತ್ತು ಶ್ರೀಸಾಮಾನ್ಯ ಮನೆ ಬಾಗಿಲಿಗೆ ನಾವು ಕಾನೂನು ಅರಿವನ್ನು ಕೊಡ್ತಾ ಇದ್ದೀವಿ. ಮಧ್ಯಸ್ಥಿಕಾ ಕೇಂದ್ರಗಳು ಓಪನ್ ಮಾಡ್ಕೊಂಡಿದ್ದೀವಿ, ಲೋಕಾದಾಲತ್ ಓಪನ್ ಮಾಡ್ಕೊಂಡಿದ್ದೀವಿ, ಕೌನ್ಸಿಲಿಂಗ್ ಮಾಡಿದ್ದೀವಿ. ಮತ್ತೆ ಪ್ರತಿ ಪಂಚಾಯತಿಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ, ಜೈಲುಗಳಲ್ಲಿ, ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಸಾರ್ವಜನಿಕರ ಅನುಕೂಲತೆ ಇದೆಯೋ ಅಲ್ಲೆಲ್ಲ ಜನರಿಗೆ ಕಾನೂನು ಅರಿವನ್ನು ಮೂಡಿಸಲಿಕ್ಕೆ ನಮ್ಮಲ್ಲಿ ಕೆಲವು ಪ್ಯಾನಲ್ ವಕೀಲರನ್ನ ನೇಮಕ ಮಾಡಿದ್ದೀವಿ. ಅವರು ಪ್ರತಿನಿತ್ಯ ಜೈಲಿನಲ್ಲಿ, ಸಿಡಿಪಿ ಆಫೀಸ್ನಲ್ಲಿ, ತಾಲೂಕು ಕಚೇರಿಯಲ್ಲಿ, ಪಂಚಾಯತಿಗಳಲ್ಲಿ ನಿಮಗೆ ಉಚಿತವಾಗಿ ಕಾನೂನು ಅರಿವನ್ನು ಕೊಡ್ತಕ್ಕಂಥದ್ದು, ನಿಮಗೆ ಟೇಷನ್ ಕಂಪ್ಲೇಂಟ್ ಬರ್ಕೊಡ್ತಕ್ಕಂಥದ್ದು, ಅಥವಾ ನಿಮಗೆ ವಕೀಲರಿಲ್ಲ ಅಂತ ಹೇಳಿದ್ರೆ ನಿಮಗೆ ಫ್ರೀಯಾಗಿ ಅವರು ನಿಮಗೆ ಕಾನೂನ ಸಲಹೆಯನ್ನು ಕೊಟ್ಟು ನ್ಯಾಯಾಲಯದಲ್ಲಿ ಬೇಲ್ ಮಾಡಿಸ್ಕೊಡ್ತಕ್ಕಂಥದ್ದು, ಹೀಗೆ ಎಲ್ಲ ಅಂಶಗಳನ್ನ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಮಾಡಿಕೊಟ್ಟಿದೆ. ಆದ್ರೆ ಇದ್ರ ಬಗ್ಗೆ ನಮ್ಮ ಜನರಿಗೆ ಅರಿವಿಲ್ಲ. ಸೊ ಈ ಅರಿವು ಆಗ್ಬೇಕು ಅಂದ್ರೆ ಯಾವತ್ತೋ ವರ್ಷಕ್ಕೆ 1 ದಿನ 2 ದಿನ ಅಷ್ಟು ಮಾತ್ರ ವಿಷಯ ಹೇಳಿದ್ರೆ ಸಾಕಾಗಲ್ಲ. ಪ್ರತಿನಿತ್ಯ ಇದು ಎಲ್ಲ ಕಡೆ, ಎಲ್ಲ ಗ್ರಾಮ ಮಟ್ಟದಲ್ಲಿ, ಎಲ್ಲ ಮನೆಗಳಿಗೆ ಈ ಕಾನೂನು ಅರಿವಿಗೆ ಬರಬೇಕು. ಎಲ್ಲಿಯವರೆಗೆ ನೀವು ಅರಿವನ್ನು ಪಡ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಶೋಷಣೆ ಆಗ್ತೀರಿ, ಎಲ್ಲಿಯವರೆಗೆ ನೀವು ಜಾಗೃತರಾಗೋದಿಲ್ಲವೋ ಅಲ್ಲಿವರೆಗೆ ನೀವು ಮೋಸ ಆಗ್ತೀರಿ. ಅದರಿಂದ ಇವತ್ತು ಫುಟ್ಪಾತ್ ನಲ್ಲಿ ಆಹಾರಗಳನ್ನ ಸೇವಿಸ್ತಾ ಇದ್ದೀರಿ, ಸಾಕಷ್ಟು ಫುಡ್ ಪಾಯ್ಸನ್ ಆಗ್ತಾ ಇದೆ, ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಬೇಕರಿಗಳಲ್ಲಿ ನೀವು ತಿಂತಕ್ಕಂಥ ಆಹಾರಗಳಲ್ಲಿ ವಿಷಪೂರಿತ ಆಹಾರಗಳಿದೆ. ಸಾಕಷ್ಟು ಫುಡ್ಗಳನ್ನ ಇವತ್ತು ಫ್ರಿಡ್ಜ್ ನಲ್ಲಿ ಇಟ್ಟು ಅದು ವಾರ 15 ದಿನ ಆಗಿರುತ್ತೆ, ಅದನ್ನ ನಮಗೆ ಬೇಯಿಸ್ಕೊಡ್ತಾರೆ. ಸಾಕಷ್ಟು ತರಕಾರಿಗಳಿಗೆ ಸ್ಪ್ರೇ ಮಾಡ್ತಾರೆ. ಅದು ಸುಮಾರು 1.5-2 ತಿಂಗಳು ತರಕಾರಿಗೆ ಸ್ಪ್ರೇ ಮಾಡಿ ಇಟ್ಟಿರ್ತಾರೆ. ನೀವು ಹೋದ ವರ್ಷ ಏನಾಗುತ್ತೆ, ಈಗ ತಾನೇ ತೋಟದ ತೊಂದರೆ ಫ್ರೆಶ್ ಆಗಿ ಕಾಣುತ್ತೆ, ಅದನ್ನ ಸ್ಪ್ರೇ ಮಾಡಿರ್ತಾರೆ, ಗೊತ್ತಾಗಲ್ಲ. ಸೊ ಹೀಗೆ ನಾವು ತಿಂತಕ್ಕಂಥ ಆಹಾರದಿಂದ, ಹಾಕೊಳ್ತಕ್ಕಂಥ ಬಟ್ಟೆಯಿಂದ, ಮತ್ತೆ ಸಾಕಷ್ಟು ಕಡೆ ಏನಾಗುತ್ತೆ ಅನ್ಕ್ವಾಲಿಫೈಡ್ ಪರ್ಸನ್ಸ್ ಅಂತ ಹೇಳ್ತೀವಿ. ಹಿಂದೆ ನಮ್ಮ ಹೈಕೋರ್ಟ್ ನಿರ್ದೇಶನದಂತೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳಿದೆ ಅಂತೇಳಿ ಅದನ್ನ ಎಂಕ್ವೈರಿ ಮಾಡಲಿಕ್ಕೆ ಬಿಟ್ಟಿದ್ರು. ನಾನು ವೇದಿಕೆ ಮೇಲೆ ಉಪಸ್ಥಿತರಾಗಿದ್ದ ಜಿಲ್ಲಾ ಗ್ರಾಹಕ ಆಯೋಗದ ಗೌರವಾನ್ವಿತ ಇದೀಗ ತಾನೇ ಆಗಮಿಸಿರತಕ್ಕಂಥ ಶಿಶು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದಂಥ ಶ್ರೀಯುತ ನಾರಾಯಣ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತೇನೆ. ಥ್ಯಾಂಕ್ ಯು ಸರ್. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂಥ ಶ್ರೀಮತಿ ರೇಣುಕಾದೇವಿ ಈಗಾಗಲೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿರ್ವಹಿಸಿದಂಥ ಶ್ರೀ ವಿನಯ್ ವಿಠಲ್ ಕುಂದಾಪುರ ಸಾಹೇಬರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಈ ಒಂದು ಗ್ರಾಹಕ ವೇದಿಕೆಯ ಎಲ್ಲ ಅಧಿಕಾರಿಗಳೇ ಮತ್ತು ಇಲ್ಲಿ ಸಾಕಷ್ಟು ಸದಸ್ಯರಿದ್ದಾರೆ. ತಾವು ಈಗಾಗಲೇ